ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದಿನಾಂಕ 7 ಡಿಸೆಂಬರ್ 2025ರಿಂದ ದಿನಾಂಕ 13 ಡಿಸೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಈ ವಾರದಲ್ಲಿ ಧನಸ್ಸು ರಾಶಿಗೆ ಪ್ರವೇಶವನ್ನ ಮಾಡಿರ್ತಾರೆ. ವಿಶೇಷ ಏನಪ್ಪಾ ಅಂತಂದ್ರೆ, ಧನಸ್ಸು ರಾಶಿ ಮಂಗಳನಿಗೆ ಮಿತ್ರ ಕ್ಷೇತ್ರವಾಗತ್ತೆ, ನಿಮ್ಮ ರಾಶಿಗೆ ಧರ್ಮಸ್ಥಾನವಾಗತ್ತೆ, 9ನೇ ಮನೆ ಭಾಗ್ಯಸ್ಥಾನವಾಗತ್ತೆ. ಇಷ್ಟು ದಿನ ಅಷ್ಟಮದಲ್ಲಿ ಕುಜ ಇದ್ದಿದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು, ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು, ಈ ತರದ್ದೆಲ್ಲ ಇತ್ತು. ಆದ್ರೆ ಈ ವಾರದಿಂದ ನಿಮಗೆ ಎಲ್ಲಾ ತರದ ಅಡೆತಡೆಗಳು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿ ಯಾವಾಗ ಹೋಗಿ 9ನೇ ಮನೆ ಕೂತ್ಕೋತಾನೆ, ಅದೃಷ್ಟ ಸ್ಥಾನ. ಆ ಅದೃಷ್ಟ ಸ್ಥಾನದಲ್ಲಿ ಕುಳಿತಂತಹ ಮಂಗಳನ ಮೇಲೆ ಗುರು ದೃಷ್ಟಿ ಕೂಡ ಇದೆ. ಮಿಥುನ ರಾಶಿಯಲ್ಲಿ ಗುರು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಅಲ್ಲಿಗೆ ಭಾಗ್ಯಸ್ಥಾನದಲ್ಲಿ ಕುಳಿತಂತಹ ಕುಜನ ಮೇಲೆ ಭಾಗ್ಯಾಧಿಪತಿಯ ದೃಷ್ಟಿ ಇರೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅಂದ್ರೆ ಸ್ವಲ್ಪ ಆದ್ರೂ ಅದೃಷ್ಟ ಇರ್ಬೇಕಪ್ಪ, ನಾವ್ ಎಷ್ಟೇ ಪ್ರಯತ್ನ ಪಟ್ರು ನಮ್ಗೆ ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಅದೃಷ್ಟ ಇಲ್ಲ ಅಂತ ಹೇಳ್ತಾರಲ್ವಾ. ಹಾಗಾಗಿ ನಿಮ್ಮ ಎಲ್ಲಾ ಪ್ರಯತ್ನಕ್ಕೆ ಫಲ ಸಿಗುವಂತಹ ಸಮಯ ಹತ್ರ ಬರ್ತಾ ಇರುತ್ತೆ. ಈ ವಾರದಲ್ಲಿ ನಿಂತು ಹೋಗಿದ್ದಂತಹ ಎಷ್ಟೋ ಕೆಲಸಗಳು ಮುಂದುವರಿತಾ ಹೋಗುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಅದರಲ್ಲಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕಂದ್ರೆ ಭಾಗ್ಯದಲ್ಲಿ ಕುಜ ಇರೋದ್ರಿಂದ ನಿಮ್ಮ ಕೆಲಸಗಳು ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀರಾ. ಅದಕ್ಕೆ ತಕ್ಕ ಪ್ರತಿಫಲ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂದ್ರೂ ಕೂಡ ತಕ್ಕ ಮಟ್ಟಿಗೆ ಅನುಕೂಲವನ್ನ ಪಡಿತೀರಾ. ಯಾಕಂದ್ರೆ ಇಲ್ಲಿ ಶುಕ್ರ ಅಷ್ಟಮದಲ್ಲಿ ಕುಳಿತಿದ್ರು ಕೂಡ 2ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆಯನ್ನೇ ನೋಡ್ತಾ ಇದ್ದಾನೆ. ಅಂದ್ರೆ ಧನಸ್ಥಾನವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಎಷ್ಟು ಬೇಕು ನಿಮ್ಮ ಕುಟುಂಬಕ್ಕೆ ಅನುಕೂಲ, ಅಷ್ಟರ ಮಟ್ಟಿಗೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಫಲವನ್ನ ಕೊಟ್ಟೇ ಕೊಡ್ತಾನೆ ಶುಕ್ರ ಗ್ರಹ. ಇನ್ನು 6ನೇ ಮನೆ ಅಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿದ್ದಾನೆ. ಯಾರ್ಯಾರೆಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ಉದ್ಯೋಗದಲ್ಲಿ ಈಗಾಗ್ಲೇ ಮೇಷರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗಿದೆ. ಕೆಲಸ ಮಾಡೋಕ್ ಆಗ್ತಾ ಇಲ್ಲ, ಕೆಲಸದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಏನೋ ಸಮಸ್ಯೆಗಳಾಗ್ತಾ ಇದೆ. ಈ ಸಮಸ್ಯೆಗಳು ಈ ವಾರ ಕೂಡ ಹಾಗೆ ಮುಂದುವರಿಯುತ್ತೆ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಈ ವಾರದಿಂದ ನಿಮಗೆ ಏನೋ ಒಂದು ಕಾನ್ಫಿಡೆನ್ಸ್, ಧೈರ್ಯ ಬರುತ್ತೆ. ಇದಿಲ್ಲ ಅಂದ್ರೆ ಇನ್ನೊಂದು ಕೆಲಸ ಸಿಕ್ಕತ್ತೆ, ಅಥವಾ ಏನೂ ಆಗಲ್ಲ, ಭಯ ಪಡಬಾರ್ದು ಅನ್ನುವಂತಹ ಧೈರ್ಯ ಹೆಚ್ಚಾಗತ್ತೆ. ಯಾಕಂದ್ರೆ ಇಲ್ಲಿ ಕುಜ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅಷ್ಟಮದಲ್ಲಿದ್ದಾಗ ಭಯ ಆತಂಕ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಷ್ಟಮ ಅನ್ನೋದೇ ಭಯ, ಈಗ್ಲೂ ಇರುತ್ತೆ ಭಯ. ಅಷ್ಟಮದಲ್ಲಿ ಬುಧ ಇರೋದ್ರಿಂದ ಉದ್ಯೋಗ ಎಲ್ಲಿ ಹೋಗ್ಬಿಡುತ್ತೆ ಅನ್ನೋ ಭಯ, ಅಥವಾ ಉದ್ಯೋಗದಲ್ಲಿ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಅನ್ನೋ ಭಯ, ಈ ತರದ್ದೆಲ್ಲ ಇರುತ್ತೆ. ಆದರೆ ಇಲ್ಲಿ ಮಂಗಳ ಗ್ರಹ ಶುಭ ಸ್ಥಾನದಲ್ಲಿರೋದ್ರಿಂದ, ಗುರುದೃಷ್ಟಿ ಇರೋದ್ರಿಂದ ಈ ಕೆಲಸ ಅಕಸ್ಮಾತ್ ಹೋದ್ರುನು ನನಗೆ ಬೇರೆ ಕೆಲಸ ಸಿಕ್ಕತ್ತೆ, ಅಥವಾ ಈ ಕೆಲಸದಲ್ಲಿ ಏನು ತೊಂದರೆ ಆಗಲ್ಲ ಅನ್ನುವಂತಹ ಒಂದು ಧೈರ್ಯ ಬರುತ್ತೆ. ಆದ್ರೆ ವರ್ಕ್ ಅಂತ ಬಂದಾಗ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಸ್ಟ್ರಗಲ್ ಅದೆಲ್ಲ ಇದ್ದೇ ಇರುತ್ತೆ. ಹೆಚ್ಚು ಕೆಲಸಗಳನ್ನ ಮಾಡೋದು, ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಇದೆಲ್ಲ ಇದ್ದೇ ಇರುತ್ತೆ. ಯಾಕಂದ್ರೆ 6ನೇ ಮನೆಗೆ ಶನಿ ದೃಷ್ಟಿ ಬಿದ್ದಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಆದ್ರೆ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ, ಅಯ್ಯೋ ನನಗೆ ಕೆಲಸ ಕಷ್ಟ ಕಷ್ಟ ಅನಿಸ್ತಿತ್ತು ನಿಮಗೆ. ಆದ್ರೆ ಇವಾಗ ಕುಜಗ್ರಹ ಒಳ್ಳೆ ಸ್ಥಾನಕ್ಕೆ ಹೋಗಿರೋದ್ರಿಂದ ಏನೇ ನಿಮಗೆ ಕೆಲಸ ಕೊಟ್ರು ಕೂಡ ಅದನ್ನ ತುಂಬಾ ಧೈರ್ಯವಾಗಿ ಭಯ ಪಡದೆ ಕಂಪ್ಲೀಟ್ ಮಾಡಿ ಆ ಇನ್ ಟೈಮ್ ನೀವು ಕೆಲಸವನ್ನ ಮುಗಿಸ್ತೀರಾ. ಮಾಡುವಾಗ ಕೆಲಸ ಮುಗಿಯೋ ತನಕ ಸ್ವಲ್ಪ ಸ್ಟ್ರಗಲ್ ಅನ್ಸುತ್ತೆ, ಬಟ್ ಕಂಪ್ಲೀಟ್ ಆದ್ಮೇಲೆ ನಿಮ್ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ತೃತೀಯ ಭಾವದಲ್ಲಿ ಗುರುಗ್ರಹ ಸ್ಥಿತನಾಗಿದ್ದಾನೆ. ಅದ್ರ ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿದ್ದಾನೆ. ಇವಾಗ ನಿಮ್ ಜೊತೆನಲ್ಲೇ ಇದ್ಕೊಂಡು ನಿಮ್ನ ತುಂಬಾ ಹೊಗಳುವಂಥದ್ದು, ನಿಮ್ಗೆ ಮಿತ್ರರ ತರ ಅಥವಾ ತುಂಬಾ ವೆಲ್ವಿಷರ್ ತರನೇ ಇರ್ತಾರೆ. ಕೆಲವರು ಹಿತಶತ್ರುಗಳು ಅಂತ ಹೇಳ್ತಾರೆ, ಅಂತವ್ರು ಇರ್ತಾರೆ. ಅಂತವರಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆಗಳು ಈಗ ಆಲ್ರೆಡಿ ಶುರು ಆಗಿದೆ. ಸ್ವಲ್ಪ ಸಮಸ್ಯೆಗಳು ಸುಮ್ನೆ ನಿಮ್ಗೆ ಏನಾದ್ರೂ
ಕೆಟ್ಟ ಹೆಸರು ತರುವಂತದ್ದು, ಕೆಲಸ ಮಾಡೋ ಸ್ಥಳದಲ್ಲಿ ಏನೋ ಸಮಸ್ಯೆಗಳಾಗೋದು, ಅಕ್ಕಪಕ್ಕದಲ್ಲಿ ಏನೋ ಸಮಸ್ಯೆಗಳು ಮಾಡೋ ತರ ಆಗುವಂತದ್ದು, ಈ ತರದ್ದೆಲ್ಲ ಕಂಡು ಬರುತ್ತೆ. ಆದ್ರೆ ಅವರ ಎಲ್ಲಾ ಪ್ರಯತ್ನಗಳು ವ್ಯರ್ಥವೇ ಆಗುತ್ತೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಇದೆಲ್ಲ ಏನು ಎಫೆಕ್ಟ್ ನಡೆಯಲ್ಲ. ಯಾಕಂದ್ರೆ ಇಲ್ಲಿ ಕುಜನಿಗೆ ಏನಾದ್ರೂ ಈ ತರ ಪಾಪಗ್ರಹಗಳ ಸಂಬಂಧ ಬಂದಾಗ ಸಮಸ್ಯೆಗಳಾಗತ್ತೆ. ಆದ್ರೂ ಶನಿ ಸಂಬಂಧ ಇದೆ, ಸ್ವಲ್ಪ ಮನಸ್ಸಿಗೆ ದುಃಖ ಆಗತ್ತೆ. ನಾನು ಯಾರಿಗೂ ತೊಂದರೆ ಕೊಡಲ್ಲ, ಆದ್ರೆ ನನಗೆ ಯಾಕೆ ಈ ತರ ಕಷ್ಟ ಕೊಡ್ತಾರೆ, ಯಾಕೆ ನನ್ನನ್ನ ಟಾರ್ಗೆಟ್ ಮಾಡ್ತಾರೆ, ಆ ತರ ಎಲ್ಲ ಸ್ವಲ್ಪ ಬೇಜಾರಾಗತ್ತೆ. ಬಟ್ ವೈಯಕ್ತಿಕವಾಗಿ ನಿಮ್ಗೆ ಯಾವುದೇ ರೀತಿಯ ಒಂದು ಅವ್ರು ಏನು ಉದ್ದೇಶ ಇಟ್ಕೊಂಡಿರ್ತಾರಲ್ವಾ ಅದೇನು ಕೂಡ ಅವರು ಈಡೇರಿಸ್ಕೊಳಕ್ ಆಗಲ್ಲ. ಇನ್ನು ನಿಮ್ಗೆ ಅಷ್ಟಮದಲ್ಲಿ ರವಿ ಗ್ರಹ ಸ್ಥಿತನಾಗಿರ್ತಾನೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಚಿಕ್ಕ ಮಕ್ಕಳಾದ್ರೆ ಅವ್ರು ಹುಷಾರ್ ತಪ್ತಾ ಇದಾರೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಈ ತರದ್ದೆಲ್ಲ ಸ್ವಲ್ಪ ಟೆನ್ಷನ್. ದೊಡ್ಡ ಮಕ್ಕಳಾದ್ರೆ ಎಜುಕೇಶನ್ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಇನ್ನೂ ದೊಡ್ಡ ಮಕ್ಕಳಿದ್ದಾರೆ ಅಂತಂದ್ರೆ ಅವರ ಉದ್ಯೋಗದ ಬಗ್ಗೆ ಅಥವಾ ಅವ್ರ ಕೆಲಸದ ವಿಚಾರದಲ್ಲಿ, ಅವ್ರ ಮದುವೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡುವಂಥದ್ದು, ಚಿಂತೆ ಮಾಡುವಂಥದ್ದು. ಯಾವಾಗ ನನ್ನ ಮಗಳಿಗೆ ಮದ್ವೆ ಆಗತ್ತೆ ಅಥವಾ ನನ್ನ ಮಗನ್ ಮದ್ವೆ ಆಗತ್ತೆ, ಈ ತರ ತುಂಬಾ ಟೆನ್ಷನ್ಗಳಿರುತ್ತಲ್ವಾ, ಅದು ಸ್ವಲ್ಪ ಜಾಸ್ತಿ ಆಗತ್ತೆ ಈ ವಾರದಲ್ಲಿ. ನೋಡಿ, ಚಿಂತೆಗಳು ಯಾವಾಗ್ಲೂ ಇರುತ್ತೆ. ಮನುಷ್ಯನಿಗೆ ಚಿಂತೆ ಇಲ್ಲದೆ ಇರೋ ಸಮಯನೇ ಇಲ್ಲ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನ ಡೀಪ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವಿ, ಕೆಲವೊಂದು ಸಂದರ್ಭಗಳಲ್ಲಿ ಇಗ್ನೋರ್ ಮಾಡ್ತೀವಿ. ಇದು ನಮ್ಮ ಮನಸ್ಥಿತಿ. ಎಲ್ಲಾ ಟೈಮಲ್ಲೂ ನಾವು ಇಗ್ನೋರೇ ಮಾಡ್ತಾ ಹೋದ್ರೆ ನಾವು ಚೆನ್ನಾಗೇ ಇರ್ತೀವಿ. ಯಾಕಂದ್ರೆ ನಾವು ಚಿಂತೆ ಮಾಡಿದ ತಕ್ಷಣ ಯಾವ ಕೆಲ್ಸನೂ ಸಕ್ಸಸ್ ಆಗಲ್ಲ. ಆಗೋದನ್ನ ಯಾವಾಗ ಆಗತ್ತೋ ಆಗ್ಲಿ ಅಂತ ಬಿಟ್ಬಿಡ್ಬೇಕು. ನಮ್ಮ ಪ್ರಯತ್ನ ಮಾಡ್ಬೇಕಾಗತ್ತೆ, ಪ್ರಯತ್ನ ಮಾಡ್ಬೇಕು, ಮತ್ತೆ ಫಲವನ್ನ ಪರಮಾತ್ಮನಿಗೆ ಬಿಡಬೇಕು. ಅದರಲ್ಲೂ ನೋಡಿ, ಈ ಮದುವೆ ವಿಚಾರ ಅಂತ ಬಂದಾಗ, ಮತ್ತೆ ಬಿಸ್ನೆಸ್ ಅಲ್ಲಿ ಆಗಿರಬಹುದು, ಅಭಿವೃದ್ಧಿ ಅಂತ ಬಂದಾಗ, ಅದೆಲ್ಲ ಒಂದು ದೇವರ ಅನುಗ್ರಹ ಕೂಡ ಇಂಪಾರ್ಟೆಂಟ್ ಅದಕ್ಕೆ. ಆಮೇಲೆ ಈಗ ಉದ್ಯೋಗ, ಸ್ವಂತ ಬಿಸ್ನೆಸ್ ಅಂತ ಬಂದಾಗ ಜಾತಕದಲ್ಲಿ ಮೊದಲೇ ನಾವು ತಿಳ್ಕೋಬೇಕು, ಸ್ವಂತ ಬಿಸ್ನೆಸ್ ಮಾಡುವಂತಹ ಯೋಗ ಇದೆಯಾ ಅಂತ. ಅದು ಇಲ್ಲದೆ ಇದ್ರೂ ಕೂಡ ನಾನು ಮಾಡ್ತೀನಿ ಅಂತ ಹೋದಾಗ ಲಾಸ್ ಅನ್ನ ನೋಡ್ಬೇಕಾಗತ್ತೆ. ಅದಕ್ಕೆ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಏನು ಚಿಂತೆ ಮಾಡಕ್ ಹೋಗ್ಬೇಡಿ ಮಕ್ಕಳ ವಿಚಾರದಲ್ಲಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಮತ್ತೆ ನಿಮಗೆ ದಶಮಾಧಿಪತಿ ಶನಿನೇ, ಹಾಗೆ ಲಾಭಾಧಿಪತಿ ಕೂಡ ಶನಿನೇ ವ್ಯಯದಲ್ಲಿರೋದ್ರಿಂದ ಒಂದಷ್ಟು ಖರ್ಚುಗಳಂತೂ ಇದ್ದೇ ಇರುತ್ತೆ ಈ ವಾರದಲ್ಲಿ. ಬಟ್ ಖರ್ಚುಗಳಿದ್ರು ಕೂಡ ನಿಮ್ಮ ಅವಶ್ಯಕತೆಗೆ ಏನ್ ಬೇಕೋ ಅಷ್ಟಂತೂ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಇದ್ದೇ ಇರುತ್ತೆ. ಇನ್ನು ಮೇಷರಾಶಿಯವರು ಮುಖ್ಯವಾಗಿ ಕೆಲವು ವಿಚಾರದ ಕಡೆ ಗಮನ ಕೊಡ್ಬೇಕು. ಒಂದು, ನಿಮ್ಮ ಆರೋಗ್ಯ. ಮಂಗಳ ಗ್ರಹ ಶುಭ ಸ್ಥಾನದಲ್ಲಿ ಇದ್ರೂ ಕೂಡ ಅಷ್ಟಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಹಾಗೆ ಮಕ್ಕಳ ಕಡೆಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಅವ್ರಿಗೆ ಏನೋ ಸಮಸ್ಯೆಗಳಾಗ್ತಾ ಇರುತ್ತೆ, ಅವ್ರ ಎಜುಕೇಶನ್ ಅಲ್ಲಿ ಏನೋ ಸಮಸ್ಯೆ ಆಗ್ತಿರುತ್ತೆ, ಅವ್ರ ಕಡೆಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಸೂರ್ಯನು ಅಷ್ಟಮದಲ್ಲಿದ್ದಾನೆ, ಹಾಗಾಗಿ ಇದೊಂದು ಮಂತ್ರನ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದಾನೆ. ಸಪ್ತಮ ವೃಶ್ಚಿಕ ರಾಶಿ, ತನ್ನ ಶತ್ರು ಮನೆ. ಆದ್ರೂ ಕೂಡ 7ನೇ ಮನೇಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಈ ಶುಕ್ರನೊಟ್ಟಿಗೆ ಬುಧ ಕೂಡ ಇದ್ದಾನೆ. ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ಬೋದು. ಬುಧ ಮತ್ತು ಶುಕ್ರ ಒಂದೇ ಮನೇಲಿದೆ. ಯಾಕಂದ್ರೆ ಬುಧನ ಅಧಿದೇವತೆ ಮಹಾವಿಷ್ಣು, ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ. ಈ ಬುಧ ಶುಕ್ರ ಒಂದೇ ಮನೇಲಿದ್ರೆ ಒಂಥರ ಲಕ್ಷ್ಮೀನಾರಾಯಣನ ಇಬ್ಬರ ಅನುಗ್ರಹನೂ ಕೂಡ ಇದೆ ಅನ್ನೋ ತರ. ಜಾತಕದಲ್ಲಿದ್ರು ಅಷ್ಟೇನೆ, ತುಂಬಾ ಶುಭ. ಸದ್ಯಕ್ಕೆ ಗೋಚಾರ ಫಲದಲ್ಲಿ ಸಪ್ತಮದಲ್ಲಿ ಶುಕ್ರ ಮತ್ತು ಬುಧ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಮಾತಿನಿಂದ ತುಂಬಾ ಅನುಕೂಲ ಆಗತ್ತೆ ವೃಷಭ ರಾಶಿಯವರಿಗೆ. ನೀವ್ ಏನ್ ಮಾತಾಡ್ತೀರಾ ಅದರಿಂದೆಲ್ಲ ಲಾಭನೇ. ವ್ಯವಹಾರದ ಬಗ್ಗೆ ಮಾತಾಡೋದಿದ್ಯಾ, ಉದ್ಯೋಗದ ಬಗ್ಗೆ ಮಾತಾಡುವಂಥದ್ದಿದ್ಯಾ, ಏನಾದ್ರೂ ಮುಖ್ಯವಾದ ನಿರ್ಧಾರಗಳನ್ನ ತಗೊಳ್ಳೋದಿದ್ಯಾ, ಏನಾದ್ರೂ ಒಪ್ಪಂದಗಳನ್ನ ಮಾಡ್ಕೊಳ್ಳೋಂಥದ್ದಿದೆಯೋ, ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಿದೆ. ನೀವು ಏನ್ ಕಷ್ಟಪಟ್ಟು ಕೆಲಸ ಮಾಡಿರ್ತೀರೋ ಅದಕ್ಕೆ ತಕ್ಕಂತಹ ಲಾಭ, ಮತ್ತೆ ತುಂಬಾ ಹಣಕಾಸಿನ ಮುಗ್ಗಟ್ಟು ಈ ತರದ್ದೇನು ಇರಲ್ಲ. ನಿಮ್ ಕೆಲ್ಸನೂ ಅಷ್ಟೇ, ನೀವೇನ್ ಕೆಲಸ ಅನ್ಕೊಳ್ತೀರ ಎಲ್ಲ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ಶನಿ ಲಾಭದಲ್ಲಿದ್ದಾನೆ. ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ, ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಆಗುತ್ತೋ ಇಲ್ವಂತ. ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ನೀವು ಅನ್ಕೊಂಡಂಗೆ ಆಗಿರುತ್ತೆ. ಹಾಗೆ ಚತುರ್ಥಾಧಿಪತಿ ಇಲ್ಲಿ 7ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ ಸೈಟು, ಮನೆ, ಭೂಮಿ, ವಾಹನ ಇತ್ಯಾದಿಗಳನ್ನ ಕೊಂಡುಕೊಳ್ಳುವಂತ ವಿಚಾರ ಅಥವಾ ಮಾರುವಂತಹ ವಿಚಾರವಾಗಿ
ನೀವು ಪ್ರಯತ್ನವನ್ನ ಮಾಡಬಹುದು. ಆ ತರದ್ದೇನಾದ್ರೂ ಅನ್ಕೊಂಡಿದ್ರೆ ಮಾಡ್ಬೋದು. ಯಾಕಂದ್ರೆ ಟೈಮ್ ಚೆನ್ನಾಗಿದೆ. ಪ್ರಸ್ತುತ 2ನೇ ಮನೇಲಿ ಗುರು ಬೇರೆ ಇದ್ದಾನೆ, ಹಣಕಾಸಿನ ಅನುಕೂಲವನ್ನ ಕೊಡ್ತಾನೆ. ಆ ಗುರುವಿನ ದೃಷ್ಟಿ ಅಷ್ಟಮದಲ್ಲಿರೋ ಕುಜನ ಮೇಲಿದೆ. ಬೇರೆಯವರಿಂದನೂ ಕೂಡ ನಿಮ್ಗೆ ಕೆಲವೊಂದು ಅನುಕೂಲಗಳಾಗುತ್ತೆ. ಇನ್ನು ನಿಮ್ಗೆ ಪಂಚಮಾಧಿಪತಿ ಬುಧ ಗ್ರಹ 7ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಗುರುವಿನ ಅನುಗ್ರಹನೂ ಇದೆ, ಬುಧನ ಅನುಗ್ರಹನೂ ಇದೆ. ವಿದ್ಯಾಭ್ಯಾಸಕ್ಕೆ ತುಂಬಾ ಇಂಪಾರ್ಟೆಂಟ್ ಈ 2 ಗ್ರಹಗಳು. ಯಾಕಂದ್ರೆ ಗುರು ಓದೋದ್ರಲ್ಲಿ ಆಸಕ್ತಿ ಕೊಡ್ತಾನೆ, ಇನ್ನು ಬುಧ ಗ್ರಹ ಓದಿದ್ದು ನೆನಪಲ್ಲಿ ಉಳಿಯೋ ಹಾಗೆ ಮಾಡ್ತಾನೆ. ನೆನಪಿನ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಎಲ್ಲ ಬುಧನೇ ಕೊಡೋದು. ಹಾಗಾಗಿ ಈ 2 ಗ್ರಹಗಳು ಕೂಡ ಇಂಪಾರ್ಟೆಂಟ್. ಸೊ 2 ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪರೀಕ್ಷೆಗಳನ್ನ ಬರಿತಾ ಇರೋರ್ಗಂತೂ ಇನ್ನೂ ಅದ್ಭುತವಾದ ಸಮಯ. ಯಾಕಂದ್ರೆ 7ನೇ ಮನೆಯಲ್ಲಿ ರವಿ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಸಮಸ್ಯೆಗಳಿಲ್ಲ, ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಆದ್ರೆ ಒಂದು ವಿಚಾರದಲ್ಲಿ ಮಾತ್ರ ವೃಷಭ ರಾಶಿಯವರು ಈ ವಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏನದು ಅಂದ್ರೆ ಸಪ್ತಮದಲ್ಲಿ ಸೂರ್ಯ ಇದ್ದಾನೆ. ಸಪ್ತಮ ಅಂದ್ರೆ ಸಂಗಾತಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಸಂಗಾತಿಯ ವಿಚಾರವಾಗಿ ಏನಾದರೂ ಸಮಸ್ಯೆಗಳಾಗಬಹುದು, ಅಥವಾ ಅವರಿಗೆ ಏನಾದ್ರೂ ಸಮಸ್ಯೆಗಳಾಗಬಹುದು, ಅವರ ಉದ್ಯೋಗದಲ್ಲಿ ಏನಾದ್ರೂ ಸಮಸ್ಯೆಗಳಾಗಬಹುದು, ಅಥವಾ ಅವರ ಜೊತೆ ಮನಸ್ತಾಪಗಳಾಗಬಹುದು. ಈಗಾಗಲೇ ವೈವಾಹಿಕ ಜೀವನದಲ್ಲಿ ತೊಂದರೆಗಳಿದ್ರೆ, ಜಗಳ ಆಗ್ತಾ ಇದ್ರೆ ಇದು ಆಗತ್ತೆ. ಅಂದ್ರೆ ನಿಮ್ಮ ಇಬ್ಬರ ಮಧ್ಯೆ ಜಗಳ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತ್ತೆ. ಬಟ್ ಏನೂ ಇಲ್ಲ, ಚೆನ್ನಾಗಿದ್ದೀರಾ ಅಂದ್ರೂ ಕೂಡ ನಿಮ್ಮ ಸಂಗಾತಿಗೆ ಏನಾದ್ರೂ ಸ್ವಲ್ಪ ಕೆಡುಕಾಗುವ ಸಾಧ್ಯತೆಗಳು. ಯಾಕೆಂದ್ರೆ ಅಷ್ಟಮದಲ್ಲಿ ಕುಜ ಇದ್ದಾನೆ. ಅದು ಒಂದ್ ರೀತಿಯಲ್ಲಿ ಕುಜ ದೋಷವನ್ನ ತೋರಿಸುತ್ತೆ. ಅಷ್ಟಮ ಅನ್ನೋದು ಮಾಂಗಲ್ಯ ಸ್ಥಾನವಾಗಿರುತ್ತೆ. ಸ್ತ್ರೀಯರಿಗೆ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಕುಜನಿಗೆ ಪರಿಹಾರ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು ಅಂದ್ರೆ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೋಬೇಕು. ಅಂದ್ರೆ ಇವಾಗ ಕುಜ ಅಷ್ಟಮದಲ್ಲಿದ್ದಾನೆ ಅಂದ್ರೆ ಸಂಗಾತಿಗೇನೋ ಆಗ್ಬಿಡತ್ತೆ ಆ ತರ ಅಲ್ಲ. ಸಣ್ಣ ಪುಟ್ಟ ಸಮಸ್ಯೆ, ಇಲ್ಲ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು, ಇಲ್ಲ ಅಂದ್ರೆ ಅವ್ರ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗ್ಬಹುದು, ಅಥವಾ ಅವ್ರಿಗೆ ಯಾಕೋ ಮನಸ್ಥಿತಿ ಚೆನ್ನಾಗಿಲ್ದೇ ಇರ್ಬೋದು, ಅಥವಾ ಅವ್ರ ಜೊತೆ ಜಗಳನೇ ಆಗ್ಬೋದು, ಮನಸ್ತಾಪಗಳೇ ಆಗಬಹುದು. ಯಾಕಂದ್ರೆ ಇಲ್ಲಿ ಅವರ ವಾಕ್ಸ್ಥಾನ ಕುಜನ ರಾಶಿ, ಕುಜ ಇರೋಂತಹ ಮನೆ ಆಗಿರೋದ್ರಿಂದ ಇಲ್ಲಿ ಇಬ್ಬರಲ್ಲಿ ಯಾರ್ದೋ ಒಬ್ಬರ ಕಡೆಯಿಂದ ಸ್ವಲ್ಪ ಜಗಳ ಶುರು ಆಗುತ್ತೆ, ಅದು ಜಾಸ್ತಿನೂ ಆಗ್ಬೋದು. ಹಾಗಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರನ ಪ್ರತಿದಿನ ಹೇಳ್ಕೊಳ್ಳಿ. ಇದೊಂದೇ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ವೃಷಭ ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕ ವಾರ. ಏನ್ ಬೇಕಾದ್ರೂ ವ್ಯವಹಾರದ ಬಗ್ಗೆ ನೀವು ನಿರ್ಧಾರ ಮಾಡ್ಬೋದು, ಒಳ್ಳೆ ಟೈಮ್ ಇದು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರುಗ್ರಹ, ಸಪ್ತಮದಲ್ಲಿ ಮಂಗಳ ಗ್ರಹ. ಮಂಗಳ ನಿಮಗೆ ಲಾಭಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ಒಂದಷ್ಟು ಶುಭ ಫಲವನ್ನ ಕೊಡ್ತಾನೆ. ಆದ್ರೆ ಷಷ್ಠಾಧಿಪತಿಯಾಗಿರೋದ್ರಿಂದ ಸ್ವಲ್ಪ ಅಶುಭ ಫಲನೂ ಕೊಡ್ತಾನೆ. ಸ್ವಲ್ಪ ಈ ವಾರದಲ್ಲಿ ಎಲ್ಲಾ ತರದಲ್ಲೂ ಸಮಸ್ಯೆಗಳು ಬರುವಂತಹ ಟೈಮ್. ಗುರು ನಿಮ್ ರಾಶಿಯಲ್ಲಿದ್ದಾನೆ, ಹೌದು. ಆದ್ರೆ ಗುರು ನಿಮ್ ರಾಶಿಯಲ್ಲಿರೋದ್ರಿಂದ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತೀರಷ್ಟೇ. ಆದ್ರೆ ಯಾವುದೂ ಸಮಸ್ಯೆ ಸಾಲ್ವ್ ಆಗಲ್ಲ. ಕಾರಣ ಇಲ್ಲಿ ನಿಮ್ ರಾಶ್ಯಾಧಿಪತಿ ಬುಧ ಗ್ರಹ 6ನೇ ಮನೆ. 6ನೇ ಮನೆ ಅನ್ನೋದು ರೋಗಸ್ಥಾನ, ಋಣಸ್ಥಾನ, ಶತ್ರು ಸ್ಥಾನವಾಗಿರುತ್ತೆ. ಅಲ್ಲಿ ಶುಭ ಗ್ರಹಗಳು ಬಂದಾಗ ಶುಭ ಫಲ ಕೊಡೋದಿಲ್ಲ. ಇನ್ನು ಶುಕ್ರ ಯೋಗಕಾರಕ, ಅವನು ಕೂಡ 6ನೇ ಮನೆಯಲ್ಲಿ ಇದ್ದಾನೆ. 6ನೇ ಮನೆ ಅಧಿಪತಿ ಕುಜ ಸಪ್ತಮದಲ್ಲಿದ್ದಾನೆ. ಬಾಧಕ ಸ್ಥಾನ ಅಂತ ಕೂಡ ಹೇಳ್ತೀವಿ ಈ ರಾಶಿಗೆ. ಹೀಗಾಗಿ ಉದ್ಯೋಗದ ವಿಷಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಈ ವಾರದಲ್ಲಿ. ಇಲ್ಲ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ನೀವು ಮಾತು ಕೇಳ್ಬೇಕಾಗತ್ತೆ. ನಿಮ್ ಕೆಲ್ಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ನಿಮ್ ಕೈಲಿ ಆಗದೆ ಇರುವಂತದ್ದು, ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲಸವನ್ನ ನಿಮಗೆ ಕೊಟ್ಬಿಟ್ಟು ಸ್ವಲ್ಪ ಪ್ರೆಷರ್ ಆಗ್ತಾರೆ, ಕೆಲಸ ಮಾಡಿ ಅಂತ. ಅದು ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಬಿಡುವೆ ಸಿಗದೆ ಇರುವಂತಹ ವಾರ ಇದು. ಕೆಲ್ಸ ಮನೆಗೆ ಬಂದ್ರು ನಿಮ್ಗೆ ಆಫೀಸ್ ಕಡೆನೆ ಗಮನ. ಮನೇಲಿ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಅಯ್ಯೋ ಆಫೀಸಲ್ಲಿ ನಾಳೆ ಹೆಂಗಪ್ಪ, ಈ ತರ ಇರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಈ ವಾರ. ಟೆನ್ಷನ್ 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 ಟೆನ್ಷನ್. ಕುಜ ನೋಡ್ತಾ ಇದ್ದಾನಲ್ಲ, ಟೆನ್ಷನ್. ಈ ಮಧ್ಯದಲ್ಲಿ ನಾವು ಟೆನ್ಷನ್ ಆಗ್ಬಾರ್ದು ಅಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಾವು ಸ್ಟ್ರಾಂಗ್ ಆಗಿರೋದನ್ನ ತೋರ್ಸೋದು ನಮ್ಮ ರಾಷ್ಟ್ರಾಧಿಪತಿ. ಅವನೇ ಹೋಗಿ ಕುಜನ್ ಮನೇಲಿ ಕುತ್ಕೊಂಡಿದ್ದಾನೆ ಬುಧ. ಓವರ್ ಆಗಿ ಥಿಂಕ್ ಮಾಡೋದು, ನನ್ನ ಕೆಲಸ ಮಾಡೋ ಸ್ಥಳದಲ್ಲಿ ನನ್ನ ರೆಸ್ಪೆಕ್ಟ್ ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು, ನನ್ನ ಕೆಲಸ ಹೋಗ್ಬಿಟ್ರೆ ಏನ್ ಮಾಡೋದು, ಕೊಟ್ಟಿರೋ ಪ್ರಾಜೆಕ್ಟ್ ಕಂಪ್ಲೀಟ್ ಆಗದೆ ಹೋದ್ರೆ ಏನ್ ಮಾಡೋದು, ಈ ತರ ಎಲ್ಲ ತುಂಬಾ ಅತಿರೇಕವಾಗಿ ಯೋಚನೆ ಮಾಡೋದ್ರಿಂದ ಕೂಡ
ಟೆನ್ಷನ್ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಶತ್ರು ಬಾಧೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾರಿಗೆ ನಿಮ್ ಅನ್ಕೊಂಡ್ರೆ ಆಗಲ್ವೋ ಇಂಡೈರೆಕ್ಟ್ ಆಗಿ ಸ್ವಲ್ಪ ನಿಮ್ಗೆ ಬೇಸರವನ್ನ ಮಾಡೋದು, ಅಲ್ಲಿ ಇಲ್ಲಿ ನಿಮ್ ಬಗ್ಗೆ ಮಾತಾಡ್ಕೊಂಡ್ ಬರೋದು, ಇದೆಲ್ಲ ನಿಮ್ ಕಿವಿಗೆ ಬೀಳುತ್ತೆ. ಶತ್ರುಗಳು ಅಂತ ತಗೊಂಡಾಗ ನಮ್ಗೆ ಯಾರು ಶತ್ರುಗಳಿಲ್ಲ, ನಾವ್ ಹೇಳೋದಿಷ್ಟೇ. ಶತ್ರುಗಳು ನಮ್ಗೆ ಯಾರು ಶತ್ರುಗಳಿಲ್ಲ, ಆದ್ರೆ ನಮ್ಮನ್ನ ಶತ್ರುಗಳ ತರ ನೋಡ್ತಿರ್ತಾರಲ್ಲ ಅವರೇ ಶತ್ರುಗಳು. ಕೆಲವ್ರು ನೋಡಿ, ನೀವ್ ಏನೇ ಅವ್ರಿಗೆ ಒಳ್ಳೇದೇ ಮಾಡಿ ಆದ್ರೂ ನಿಮ್ಮನ್ನ ಶತ್ರು ತರ ನೋಡ್ತಿರ್ತಾರೆ. ಇದು ಯಾಕೆ ಹಿಂಗ ಆಗುತ್ತೆ ಅಂದ್ರೆ, ಯಾವ್ದೋ ಜನ್ಮದಲ್ಲಿ ನಿಮ್ಮಿಂದ ಅವ್ರಿಗೆ ಅನ್ಯಾಯ ಆಗಿರುತ್ತೆ, ಅವರ ಅಂತರಂಗದಲ್ಲಿ ಚಿತ್ತದಲ್ಲಿ ಅದು ಸ್ಟೋರ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನೀವು ಅವ್ರಿಗೆ ಏನೇ ಉಪಕಾರ ಮಾಡಿದ್ರು ನಿಮ್ಗೆ ನೋಡಿದಾಗೆಲ್ಲ ಅವ್ರಿಗೆ ಕೋಪ ಬರ್ತಾ ಇರುತ್ತೆ. ಬಟ್ ಏನ್ ಗೊತ್ತಾ, ನಮ್ಗೆ ಯಾರೇ ಒಬ್ರು ಸ್ವಲ್ಪ ಮನಸ್ಸಿಗೆ ನೋವು ಕೊಡ್ತಾ ಇದಾರೆ, ದುಃಖ ಕೊಡ್ತಿದಾರೆ ಅಂದ್ರೆ ಯಾವತ್ತೂ ಅಷ್ಟೇ, ದೇವ್ರೇ ಅವ್ರು ಹಾಳಾಗ್ಬಿಡ್ಲಿ, ಅವ್ರು ಹಂಗಾಗ್ಬಿಡ್ಲಿ ಅಂತ ಕೇಳ್ಕೋಬಾರ್ದು. ಯಾಕಂದ್ರೆ ಒಂದು ರೀತಿಯಲ್ಲಿ ನೋಡಿದಾಗ ಎಲ್ಲಾ ಆತ್ಮಗಳು ಪರಮಾತ್ಮನ ಅಂಶಗಳೇ. ಅವ್ರು ಕೆಟ್ಟವರಾಗ್ಲಿ ಒಳ್ಳೆಯವರಾಗ್ಲಿ ಎಲ್ಲರೂ ಪರಮಾತ್ಮನ ಮಕ್ಕಳೇ ಆಗಿರೋದ್ರಿಂದ ಯಾರಿಗೂ ಕೆಟ್ಟದ್ದಾಗ್ಲಿ ಅಂತ ಬಯಸುವಂತ ಹಕ್ಕು ಯಾರಿಗೂ ಇಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕಾ ಕೆಟ್ಟದ್ದಾಗ್ಬೇಕಾ ಅನ್ನೋದನ್ನ ಅವರ ಕರ್ಮವೇ ನಿರ್ಧಾರ ಮಾಡುತ್ತೆ. ಬಟ್ ಏನ್ ಕೇಳ್ಬೋದು, ಅವರಿಗೆ ಅವರ ತಪ್ಪಿನ ಅರಿವಾಗಲಿ, ಅವರಿಗೆ ಸದ್ಬುದ್ಧಿಯನ್ನ ಕೊಡು ಅಂತ ಕೇಳ್ಕೋಬೇಕು. ಯಾರಾದ್ರೂ ಅಷ್ಟೇನೆ, ನಮಗ್ ತೊಂದರೆ ಕೊಡ್ತಿದಾರೆ ಅಂದ್ರೆ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗ್ಲಿ, ಅವ್ರಿಗೆ ಸದ್ಬುದ್ಧಿ ಕೊಡು ದೇವ್ರೆ ಅಂತ ಕೇಳ್ಕೋಬೇಕು. ಅಯ್ಯೋ ನಾವು ಪ್ರಾರ್ಥನೆ ಮಾಡ್ಕೊಂಡಿದ ತಕ್ಷಣ ಆಗ್ಬಿಡುತ್ತಾ? ಯಾಕಾಗಲ್ಲ. ನಮ್ಮ ಕುಟುಂಬಕ್ಕೆ ಏನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಪ್ರಾರ್ಥನೆ ಮಾಡೇ ಮಾಡ್ತೀವಲ್ವಾ. ನೋಡಿ, ಯಾರಿಗೋ ಒಬ್ರು ಕೆಟ್ಟದಾದಾಗ ಅದ್ರ ಎಫೆಕ್ಟ್ ಇನ್ನೊಬ್ರ ಮೇಲೆ ಆಗುತ್ತೆ. ಅದಕ್ಕೆ ಯಾರಾದ್ರೂ ಅಷ್ಟು ಇನ್ನೊಬ್ರು ಕೆಟ್ಟದ್ದಾಗ್ಲಿ ಅಂತ ಹೇಳಬಾರ್ದು, ಶಾಪನೂ ಹಾಕ್ಬಾರ್ದು. ಆದ್ರೆ ಅವರಿಂದ ನಮ್ಗೆ ರಕ್ಷಣೆ ಕೊಡುವಂತ ದೇವರನ್ನ ಕೇಳ್ಕೋಬೇಕು. ನಿಮಗೆ ಬೇರೆ ತರ ಏನೂ ಆಗಲ್ಲ, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀರಾ. ಸುಮ್ನೆ ನಿಮ್ಮ ಒಂದು ಮರ್ಯಾದೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಒಂದಿಷ್ಟು ಹೇಳ್ಕೊಂಡ್ ಬರೋದು, ಈ ತರದ್ದೆಲ್ಲ ಸ್ವಲ್ಪ ಕಿವಿಗೆ ಬೀಳುತ್ತೆ. ಆದ್ರೆ ನಾನೇನ್ ಹೇಳ್ತೀನಿ, ಇದನ್ನೆಲ್ಲ ನೀವು ಉದಾಸೀನ ಮಾಡಿ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇದೊಂದ್ ಟೈಮ್ ಸ್ವಲ್ಪ ಇರೋ ಕೆಲ್ಸದ ಕಡೆ ಗಮನ ಕೊಡಿ. ಯಾಕಂದ್ರೆ ಈ ಬೇಜಾರಿಂದ ನೀವು ಕೆಲ್ಸದ ಕಡೆನೂ ಗಮನ ಕೊಡಕ್ಕಾಗಲ್ಲ ಮಿಥುನ ರಾಶಿಯವ್ರಿಗೆ. ಮತ್ತೆ ಉದ್ಯೋಗ ಸ್ಥಳದಲ್ಲೂ ಅಷ್ಟೇ, ನಿಮ್ಮ ಸಹೋದ್ಯೋಗಿಗಳು ಕೆಲವೊಂದಷ್ಟು ಜನದಿಂದ ನಿಮ್ಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅವರ ನಡವಳಿಕೆ, ಅವರ ರೀತಿ ನೀತಿಗಳು ಸ್ವಲ್ಪ ವ್ಯತ್ಯಾಸವಾಗುತ್ತೆ, ಸ್ವಲ್ಪ ಈ ತರ ಬೇಜಾರಿರುತ್ತೆ. ಇನ್ನು ಸ್ವಂತ ಉದ್ಯೋಗ ಮಾಡುವಂತವರಿಗೆ ಆದಾಯ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಲ್ಲದೆ ಹೋದ್ರೂ ಕೂಡ ಸಾಧಾರಣ, ಪರವಾಗಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಅಷ್ಟೇ, ಕೆಲಸದಲ್ಲಿ ನಿಮ್ಗೇನು ತೊಂದರೆ ಇಲ್ಲ. ಆದ್ರೆ ಟೆನ್ಷನ್ ಇರುತ್ತೆ, ಅಯ್ಯೋ ನನ್ ಕೆಲಸ ಕಂಪ್ಲೀಟ್ ಆಗುತ್ತಾ ಇಲ್ವೋ, ಕೆಲಸದ ಹೊರೆ ಹೆಚ್ಚಾಗಿರುತ್ತೆ. ಕೆಲಸ ಹೋಗೋ ತರ ಆ ತರದ್ದೆಲ್ಲ ಏನಿಲ್ಲ. ಯಾಕಂದ್ರೆ 6ನೇ ಮನೆ ಸೇವಾಸ್ಥಾನ, ಅಲ್ಲಿ ರವಿ ಇದ್ದಾನೆ. ಹಾಗಾಗಿ ನಿಮ್ಗೆ ಕೆಲಸ ಹೋಗಲ್ಲ. ದಶಮದಲ್ಲಿ ಶನಿ ಇದ್ದಾನೆ, ನೀವು ದುಡಿಲೇಬೇಕಾದಂತ ಸಮಯ. ಆದ್ರೆ ಕೆಲಸದಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವರಿಂದ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗೋದ್ರಿಂದ ನಿಮ್ ಕೆಲಸಗಳು ಸ್ಲೋ ಆಗ್ತಾ ಇರುತ್ತೆ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ, ಅಷ್ಟೇನೆ. ಇನ್ನು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, 5ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಈ ವಾರ ನಿಮ್ಗೆ ಸ್ವಲ್ಪ ಶುಭ ಫಲ ಎರಡೂ ಇರೋದ್ರಿಂದ ಪರಿಹಾರ ಮಾಡ್ಲೇಬೇಕು. ನಿಮ್ಮ ಅನಾರೋಗ್ಯ ಸಮಸ್ಯೆ ನಿವಾರಣೆಗೋಸ್ಕರ ಆದ್ರೂ, ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಮೆಂಟಲಿ ಅಥವಾ ಫಿಸಿಕಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಅದಕ್ಕೋಸ್ಕರ ಆದ್ರೂ ನೀವು ಪರಿಹಾರ ಮಾಡ್ಲೇಬೇಕು. ಏನ್ ಪರಿಹಾರ ಅಂದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಳ್ಳೋದಂದ್ರೆ ನೀಟಾಗಿ ಕುತ್ಕೊಂಡು ಗಮನ ಕೊಟ್ಟು ಹೀಗೆ ಕೇಳಿಸ್ಕೋಬೇಕು. ನೀವು ಕೆಲಸ ಮಾಡ್ತಾ ಮಾಡ್ತಾ ಅಡ್ಗೆ ಮಾಡ್ತಾ ಯಾರ ಹತ್ರನೂ ಮಾತಾಡ್ತಾ ಕೇಳಿಸ್ಕೊಳ್ಳೋದಲ್ಲ, ಆಯ್ತಾ. ಮಂತ್ರಗಳಿಗೆ ಅದರದ್ದೇ ಆದ ಮಹತ್ವ ಇದೆ. ಆ ಮಂತ್ರಗಳ ಒಂದೊಂದು ಶ್ಲೋಕಗಳಿಗೂ ಒಂದೊಂದು ಅರ್ಥಗಳಿರುತ್ತೆ. ನಾವು ಸುಮ್ಮನೆ ಅದನ್ನ ಹಾಡು ಕೇಳ್ಕೊಂಡು, ಎಷ್ಟೋ ಜನ ಹಾಗೆ ಮಾಡ್ತಾರೆ, ಪ್ಲೇ ಮಾಡ್ಬಿಡ್ತಾರೆ, ಮನೆ ಕೆಲಸ ಮಾಡ್ತಾ ಇರ್ತಾರೆ. ಪರವಾಗಿಲ್ಲ, ಮಾಡಿ. ಆದ್ರೆ ನಿಮ್ ಗಮನ ಆ ಕಡೆಗಿರ್ಬೇಕು, ಆ ಶ್ಲೋಕಗಳನ್ನ ಕೇಳಿಸ್ಕೋಬೇಕು. ಇಲ್ಲ ಅಂದ್ರೆ ಬೆಟರ್ ಏನ್ ಗೊತ್ತಾ, ನೀವು ಪ್ಲೇ ಮಾಡಿ, ಅರ್ಧ ಗಂಟೆ ಇರುತ್ತೆ ವಿಷ್ಣು ಸಹಸ್ರನಾಮ, ಕೂತ್ಕೊಳ್ಳಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ದಂಗ ಆಗುತ್ತಲ್ಲ, ಎಷ್ಟು ರಿಲ್ಯಾಕ್ಸ್ ಆಗತ್ತೆ ಗೊತ್ತೆ. ನೀವು ಮಾಡಿ ನೋಡಿ ಇದನ್ನ. ಮನಸ್ಸಿಗೆ ನೆಮ್ಮದಿ ಬೇಕು. ನಾವ್ ಏನೇ ಸಂಪಾದನೆ ಮಾಡ್ಬೋದು, ಜೀವನ ಪರ್ಯಂತ ಹೋರಾಟ ಮಾಡಿದ್ರು ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿ ಯಾರು ಕೊಡಲ್ಲ. ಇದು ಸಿಗೋದು ಆಧ್ಯಾತ್ಮದಲ್ಲಿ ಮಾತ್ರ. ಬೇರೆ ಇದ್ರಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು, ಅದೆಲ್ಲ ತಾತ್ಕಾಲಿಕ. ನಾನು ಒಂದ್ ಮನೆ ಕಟ್ಟಿದೆ, ಅದ್ರ ಖುಷಿ ಒಂದ್ ಸ್ವಲ್ಪ ದಿನ ಇರುತ್ತೆ, ಕಟ್ಟಿ ಸ್ವಲ್ಪ ವರ್ಷ ಆಗೋ ತನಕ ಹಳೇದಾಗ್ಬಿಡುತ್ತೆ. ಹೊಸ ಬಟ್ಟೆ ತಗೋತೀರಿ, ಹಾಕೊಂಡು ಒಂದ್ 2-3 ಸಲ ಓಡಾಡೋ ತನಕ, ಆಮೇಲೆ ಅದ್ರದ್ದು ಖುಷಿ ಹೊರಟೋಗ್ಬಿಡುತ್ತೆ. ಒಡವೆ ತಗೊಂಡ್ರಿ, ಹಾಕೊಂಡಾಗ ಮಾತ್ರ ಖುಷಿ, ಬೀಚ್ ಮೇಲೆ ಬಿಟ್ಟಾಯ್ತು. ಆದ್ರೆ ಆಧ್ಯಾತ್ಮದ ಒಂದು ನೆಮ್ಮದಿ,
ಅಧ್ಯಾತ್ಮದಲ್ಲಿ ಸಿಗುವಂತಹ ನೆಮ್ಮದಿ ನಿಮಗೆ ಶಾಶ್ವತವಾದದ್ದು. ಹಾಗಾಗಿ ಅದನ್ನ ಫೀಲ್ ಮಾಡಿ. ನಿಮ್ಗೆ ಮೆಡಿಟೇಷನ್ ಮಾಡಕ್ ಆಗ್ತಿಲ್ಲ, ಕಣ್ ಮುಚ್ಚಿದ್ರೆ ಏನೇನೋ ಬರುತ್ತೆ ನನ್ನ ತಲೆಗೆ ಅನ್ನೋದಾದ್ರೆ ಈ ತರ ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಕೊಂಡು ಮೆಡಿಟೇಷನ್ ಮಾಡಿ. ಅದರ ವರ್ಡ್ಗಳು, ಅದರ ಪದಗಳು, ಅದರ ಶ್ಲೋಕಗಳು, ಅದು ಏನಿದೆ ಅದನ್ನ ಅಬ್ಸರ್ವ್ ಮಾಡಿ. ಯಾರು ಹೇಳ್ಕೊಡೋದೇ ಬೇಡ, ನಿಮ್ಗೆ ಆಗ್ತಾ ಹೋಗುತ್ತೆ. ವಿಷ್ಣುವಿನ ಸಹಸ್ರನಾಮಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆಯ್ತಾ? ಇದು ಮಾಡಿ. ಆಮೇಲೆ ಈ ವಾರ ಬುಧವಾರ ಹೆಸರು ಕಾಳು ಮತ್ತೆ ಗೋಧಿ ಎರಡನ್ನು ಕೂಡ, ಗೋಧಿ, ಹೆಸರು ಕಾಳು ಮತ್ತೆ ಅವರೆಕಾಳು ಮೂರನ್ನು ಕೂಡ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪಂಚಮದಲ್ಲಿ 3 ಗ್ರಹಗಳಿದ್ದಾರೆ. ಅದರಲ್ಲೂ ಶುಕ್ರ ಲಾಭಾಧಿಪತಿಯಾಗಿ, ಚತುರ್ಥಾಧಿಪತಿಯಾಗಿ ಪಂಚಮದಲ್ಲಿದ್ದಾನೆ. ಹಾಗಾಗಿ ಆಸ್ತಿ ವಿಚಾರದಲ್ಲಿ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮು ಕರ್ಕಾಟಕ ರಾಶಿಯವ್ರಿಗೆ. ಯಾಕಂದ್ರೆ ಚತುರ್ಥಾಧಿಪತಿ ಅಂದ್ರೆ ಆಸ್ತಿ, ಮನೆ, ಭೂಮಿ, ವಾಹನ. ನೀವು ವಾಹನ ಖರೀದಿ ಮಾಡ್ಬೇಕಾ, ಡಿಸೈಡ್ ಮಾಡ್ಬೋದು ಯಾವ ವಾಹನ ತಗೋಬೇಕು ಅಂತ. ಏನಾದ್ರೂ ಆಸ್ತಿ ಖರೀದಿ ಮಾಡ್ಬೇಕಾ, ನೀವು ನೋಡ್ಕೊಂಡ್ ಬರ್ಬೋದು, ಇದು ಸೂಟ್ ಆಗುತ್ತಾ, ತಗೋಬೋದಾ ಅಂತ. ಏನು ತೊಂದರೆ ಇಲ್ಲ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಉದ್ಯೋಗದಲ್ಲಿ, ಅದರಲ್ಲೂ ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಪಂಚಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಫ್ಯೂಚರ್ ಅಲ್ಲಿ ನಾನು ಏನ್ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಧನಾಧಿಪತಿಯಾದ ರವಿ ಗ್ರಹ ಪಂಚಮದಲ್ಲಿದ್ದಾನೆ. ಹಾಗಾಗಿ ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಾಭ ತುಂಬಾ ಚೆನ್ನಾಗಿದೆ. ಆಮೇಲೆ ಬುಧ ವ್ಯಯಾಧಿಪತಿಯಾಗಿ ಅವನು ಪಂಚಮದಲ್ಲಿದ್ದಾನೆ. ಸ್ವಲ್ಪ ಮಕ್ಕಳಿಗೋಸ್ಕರ ಖರ್ಚು, ಅಂದ್ರೆ ಅವರ ಎಜುಕೇಶನ್ಗೋಸ್ಕರನೋ ಅವರಿಗೆ ಅಂತಾನೋ ಡೆಪಾಸಿಟ್ ಮಾಡೋದು, ಮತ್ತೊಂದು ಅವರ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಒಂದಿಷ್ಟು ಹಣನ ಮಕ್ಕಳಿಗೋಸ್ಕರ ಇನ್ವೆಸ್ಟ್ ಮಾಡ್ತೀರಾ. ಇದು ಖರ್ಚು ಅಂತ ಆಗಲ್ಲ, ಬಟ್ ಒಳ್ಳೆ ಕಾರ್ಯಕ್ಕೆ. 12ನೇ ಮನೆಯಲ್ಲಿ ಗುರು ಇದ್ದಾನೆ. ಧರ್ಮ ಸೂಚಕ ಗ್ರಹ ಗುರುಗ್ರಹ, ಧರ್ಮ ಭಾವಾಧಿಪತಿ ಗುರುಗ್ರಹ 12ನೇ ಮನೆಯಲ್ಲಿ ಇದ್ದಾನೆ. 12ನೇ ಮನೆ ಅನ್ನೋದು ವ್ಯಯಸ್ಥಾನ ಆದ್ರೂ ಕೂಡ ಅಲ್ಲಿ ಗುರು ಬರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಗುರು ಅಂದ್ರೇನೆ ಆಧ್ಯಾತ್ಮ, ಧರ್ಮ, ದೇವರು ಇವುಗಳಿಗೆ ಸಂಬಂಧಪಟ್ಟಂತಹ ಗ್ರಹ. ಈ 9ನೇ ಮನೆ ಅಂತಂದ್ರೂ ಕೂಡ ಅದೇನೇನೆ. ಇವನ್ ಯಾವಾಗ ಗುರು 12ನೇ ಮನೆಗೆ ಬರ್ತಾನೆ, ನೀವು ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಖರ್ಚು ಮಾಡ್ತೀರಾ. ದೇವಸ್ಥಾನಗಳಿಗೆ ಹೋಗುವಂಥದ್ದು, ಒಳ್ಳೆ ಕಾರ್ಯಗಳಿಗೆ. ಧರ್ಮ ಕಾರ್ಯ ಅಂದ ತಕ್ಷಣ ದೇವಸ್ಥಾನಕ್ಕೆ ಕೊಡೋದು ಅಷ್ಟೇ ಅಲ್ಲ, ಒಬ್ಬರಿಗೆ ಅಂದ್ರೆ ನಮಗೆ ಸಂಬಂಧನೇ ಪಡೆದೇ ಇರೋರ್ಗೆ, ಯಾರಿಗೋ ಕಷ್ಟದಲ್ಲಿದ್ದಾರೆ ನೀವು ಸಹಾಯ ಮಾಡ್ತೀರ ಅಂತ ಕೂಡ ಅದು ಧರ್ಮ ಕಾರ್ಯವೇ. ಅಂತದನ್ನೆಲ್ಲ ನೀವೀಗ ಗುರು 12ನೇ ಮನೆಗೆ ಬಂದ್ಮೇಲೆ ನೀವು ಮಾಡ್ತಾ ಇದ್ದೀರಾ. ಖರ್ಚು ಕೂಡ ಆಗ್ತಾ ಇದೆ. ಬಟ್ ನೆಕ್ಸ್ಟ್ ಬರೋದು ನಿಮ್ ರಾಶಿಗೆ ಅಲ್ವಾ. ನೀವೇನ್ ದಾನ ಧರ್ಮ ಮಾಡ್ತೀರಾ ಅದ್ರದ್ದು ರಿಸಲ್ಟ್ ನಿಮ್ಗೆ ಸಿಗೋದು. ಹಾಗಾಗಿ ಕೊಟ್ಟಿದ್ದು ನನಗೆ, ಬಚ್ಚಿಟ್ಟಿದ್ದು ಪರರಿಗೆ ಹೇಳೋದು. ಅದಕ್ಕೆ ನನಗ್ ಬೇಕು, ನನ್ನ ಮಕ್ಳಿಗೆ ಬೇಕು ಅಂತ ನೀವು ಬಚ್ಚಿಡ್ತಾ ಹೋದಷ್ಟು ಅದಿನ್ ಯಾರ್ದೋ ಪಾಲಾಗುತ್ತೆ. ಬಟ್ ನೀವ್ ಯಾರಿಗ್ ದಾನ ಧರ್ಮ ಮಾಡಿರ್ತೀರಾ, ಒಂದಷ್ಟು ಜನಕ್ಕೆ ದಾನ ಧರ್ಮ ಮಾಡಿರ್ತೀರಾ, ಮನೆಗೆ ಬಂದವ್ರಿಗೆ ಊಟ ವಸತಿ ಎಲ್ಲ ಮಾಡಿರ್ತೀರಾ, ಎಲ್ಲೋ ಅನಾಥಾಶ್ರಮಕ್ಕೆ ಒಂದಿಷ್ಟು ದವಸ ಧಾನ್ಯಗಳು ಕೊಟ್ಟಿರ್ತೀರಾ. ಇದೇ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಕಾಪಾಡೋದು. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ, ಇದು ಪುಣ್ಯದ ಒಂದು ಅಕೌಂಟ್ ಇರುತ್ತೆ ನಿಮ್ದು. ಆ ಪುಣ್ಯದ ಅಕೌಂಟ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಓ ಇವ್ರು ಎಷ್ಟು ಒಳ್ಳೊಳ್ಳೇದ್ ಮಾಡಿದಾರೆ ಅಂತ. ನಾಳೆ ದಿನ ನಿಮ್ಗೆ ಗ್ರಹಚಾರ ಅಂತ ಹೇಳ್ತಾರಲ್ವಾ, ಒಂದು ಗ್ರಹದ ದಶೆ ಬಂದಾಗ ನಾವು ತುಂಬಾ ಚೆನ್ನಾಗ್ ಆಗ್ತೀವಿ, ಇನ್ನೊಂದು ಗ್ರಹದ ದಶೆನಲ್ಲಿ ನಾವು ಬಿದ್ದೋಗ್ಬಿಡ್ಬೋದು, ನಮ್ ಲೈಫಲ್ಲಿ ಎಲ್ಲಾ ಸಮಸ್ಯೆಗಳು ಬರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಚೆನ್ನಾಗಿದ್ದಾಗ ಮಾಡಿದಂತಹ ದಾನ ಧರ್ಮದ ಪುಣ್ಯದ ಫಲ ನಿಮ್ಮನ್ನು ಕಾಪಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ. ಹಾಗೆ ಮುಂದಿನ ಜನ್ಮ, ಮನುಷ್ಯ ಸತ್ತ ನಂತರ ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ನಾವು ಪುಣ್ಯವನ್ನ ತಗೊಂಡೇ ಹೋಗ್ಬೇಕು. ಏನು ತಗೊಂಡು ಹೋಗಲ್ಲ ಅಂತ ಹೇಳ್ತೀವಿ, ಪಾಪ ಪುಣ್ಯ ಎರಡನ್ನ ನಾವು ತಗೊಂಡೇ ಹೋಗ್ತೀವಿ. ಅದಕ್ಕೆ ಇರೋ ಬರೋದೆಲ್ಲ ದಾನ ಮಾಡಿ ಅಂತ ನಾನು ಹೇಳಲ್ಲ. ಇಷ್ಟರಲ್ಲಿ ಇಷ್ಟು ಪರ್ಸೆಂಟೇಜು, ಶಾಸ್ತ್ರ ಪ್ರಕಾರ 100 ರೂಪಾಯಲ್ಲಿ 10 ರೂಪಾಯಿ ನಾವು ದಾನ ಮಾಡ್ಬೇಕಂತೆ. ನಾವು 100 ರೂಪಾಯಲ್ಲಿ 10 ರೂಪಾಯಿ ದಾನ ಮಾಡೋದು ಬೇಡ, ಅಟ್ಲೀಸ್ಟ್ 1 ರೂಪಾಯಿ ಆದ್ರೂ ದಾನ ಮಾಡ್ಬೇಕಾಗತ್ತೆ. 12ನೇ ಮನೆ ಗುರು ಬಂದಾಗ ಮಾಡಿಸ್ತಾನೆ. ಎಂಥವ್ರು ಕೂಡ, ಎಷ್ಟು ಜಿಪುಣರು ಕೂಡ 12ನೇ ಮನೆ ಗುರು ಬಂದಾಗ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ದುಡ್ಡನ್ನ ಕೊಡ್ತಾರೆ. ಯಾವ್ದೋ ದೇವಸ್ಥಾನ ಕಟ್ಸ್ತಿದ್ದಾರೆ, ಅಥವಾ ಜೀರ್ಣೋದ್ಧಾರ ಮಾಡ್ತಿದ್ದಾರೆ, ಅದಕ್ಕೆ ದುಡ್ಡು ಕೊಟ್ರು, ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಹೋದ್ರು, ಹುಂಡಿಗೆ ಒಂದ್ ಸ್ವಲ್ಪ ದುಡ್ಡು ಹಾಕಿದ್ರು, ಯಾರೋ ಭಿಕ್ಷಕರು ಬಂದ್ರು ಅವ್ರಿಗೆ ಹೆಲ್ಪ್ ಮಾಡಿದ್ರು. ಇದು ಗುರು 12ನೇ ಮನೆಗೆ ಬಂದಾಗ ಪುಣ್ಯದ ಕೆಲಸ ಮಾಡಿಸ್ತಾನೆ. ಪುಣ್ಯಕ್ಕಾಗಿ ವ್ಯಯ ಮಾಡ್ತೀರಾ. ಈ ತರದ್ದು ಖರ್ಚುಗಳು ಈ ವಾರದಲ್ಲಿ ಮಾಡ್ತೀರಾ. ಬಟ್ ತುಂಬಾ ಒಳ್ಳೇದಿದೆ.
ಇನ್ನು ಕೆಲಸ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ, ಆದಾಯ ಖರ್ಚು ಎರಡು ಸಮವಾಗಿರುತ್ತೆ. ಹಾಗೆ 6ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾರೆ, ಯೋಗಕಾರಕ ನಿಮ್ಗೆ. ಅವನ ಮೇಲೆ ಗುರು ದೃಷ್ಟಿ ಇದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕುಜ ನಿಮ್ಗೆ ಯೋಗಕಾರಕ. ಅವನ 6ನೇ ಮನೇಲಿದ್ರೆ ಹೆಂಗೆ ಅಂದ್ರೆ, ಕುಜ ಅಂದ್ರೆ ಫಾಸ್ಟ್, ನಿಮ್ಗೆ ಕೊಟ್ಟಿರೋ ಕೆಲಸನ ತುಂಬಾ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡ್ತೀರಾ. 5ನೇ ಮನೆಯಲ್ಲಿ ರವಿ ಗ್ರಹ ಇದ್ದಾನೆ. ರವಿ ಅಂತಂದ್ರೆ ನಿಮ್ಗೆ ಶುಭ ಗ್ರಹ, ನಿಮ್ಮ ಮಿತ್ರ ಗ್ರಹ ನಿಮ್ಮ ರಾಶಿಗೆ. ಹಾಗಾಗಿ ಮೇಲಧಿಕಾರಿಗಳಿಂದ ಹೊಗಳಿಕೆ ಇತ್ಯಾದಿಗಳನ್ನ ಪಡೆಯುವಂತದ್ದಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ. ಇನ್ನು ಪಂಚಮದಲ್ಲಿ ಬುಧ ಇದ್ದಾನೆ, ರವಿ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಗುರುದೃಷ್ಟಿ ಪಂಚಮಕ್ಕೆ ಇಲ್ಲದೆ ಹೋದ್ರು ಕೂಡ ಪಂಚಮದಲ್ಲಿ ನಿಮಗೆ ಶುಭವನ್ನುಂಟು ಮಾಡುವಂತಹ ರವಿ ಇರೋದ್ರಿಂದ ಬುಧ ಬುದ್ಧಿಗೆ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಇತ್ಯಾದಿಗಳಿಗೆ ನಿಮ್ಮ ಸಂಗಾತಿಯಿಂದ ಕೂಡ ಸಹಾಯ ಸಹಕಾರ ಇದು ದೊರಕ್ತಾ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ, ಆದ್ರೆ ಇತರ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ಅಷ್ಟಮದಲ್ಲಿ ರಾಹು ಅವಾಗ ಸ್ವಲ್ಪ ಹೆದರ್ಸ್ತಾ ಇರ್ತಾನೆ. ಏನೇನಾದ್ರೂ ಬೇಡದ ಯೋಚನೆಗಳು, ಬೇಡವಾದ ಯೋಚನೆಗಳು ಅಂತ ಹೇಳ್ತೀವಿ. ಅಯ್ಯೋ ಬೇಡದೇ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಾರಲ್ವಾ. ಈ ಬೇಡವಾದದ್ದನ್ನ ಏನಂತೀವಿ? ಕಸ ಅಂತೀವಿ. ಈ ತರ ಕಸದ ರೂಪದಲ್ಲಿರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡೋದು ರಾಹು. ರಾಹು ಅನ್ನೋನು ಮಾಯೆ. ಏನೇನೋ ಕೆಟ್ಟ ಯೋಚನೆಗಳು ಮಾಡ್ಕೊಂಡು, ಏನೇನೋ ಓವರ್ ಆಗಿ ಥಿಂಕ್ ಮಾಡ್ಕೊಂಡು ಇವತ್ತಿನ ಸಂತೋಷವನ್ನ ಹಾಳು ಮಾಡ್ಕೊಳ್ಳೋ ಹಾಗೆ ಮಾಡೋದು ರಾಹು. ಆ ತರ ಮಾಡುವಂತಹ ಮಾಯೆಯನ್ನ ನಮ್ಗೆ ಮುಸುಕುವಂಥದ್ದು ರಾಹುವಿನ ಕೆಲಸ. ಮಾಯೆಗೆ ಏನ್ ಮಾಡ್ಬೇಕು? ಮಾಯಾಶಕ್ತಿ ದುರ್ಗಾ ಮಾತೆ, ಅವಳನ್ನ ಆರಾಧನೆ ಮಾಡ್ಬೇಕು. ದುರ್ಗಾದೇವಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಅಷ್ಟಮದಲ್ಲಿ ಇರ್ತಕ್ಕಂಥ ಮಾಯಿ ಸ್ವಲ್ಪ ಭಯ ಪಡಿಸ್ತಿರ್ತಾನೆ ರಾಹು ಗ್ರಹ. ಯಾಕಂದ್ರೆ ನಿಮ್ಮೊಳಗಡೆ ಏನೇನೋ ಭಯಗಳು ಉಂಟಾಗುತ್ತೆ. ಅಷ್ಟಮ ಅಂದ್ರೇನೆ ಭಯ. ಇರೋದು ಇಲ್ದಿರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಅದಕ್ಕೆ ಆ ಭಯ, ಆ ಒಂದು ನೆಗೆಟಿವ್ ಫೀಲ್ ಆಗ್ಬಾರ್ದು ಅಂದ್ರೆ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ರಾಹು ಚೇಂಜ್ ಆಗೋವರೆಗೂ ಈ ಒಂದು ಮಂತ್ರವನ್ನ ನೀವು ಹೇಳ್ಕೊಳ್ಳೇಬೇಕಾಗತ್ತೆ. ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ರವಿ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ತಕ್ಕ ಮಟ್ಟಿಗೆ ಈ ವಾರದಲ್ಲಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲನೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಒಂದು ತಿಂಗಳು ಮುಂಚೆ ತುಂಬಾ ಗ್ರಹಗಳು ನಿಮ್ಗೆ ದುಸ್ಥಾನದಲ್ಲೇ ಇದ್ದಿದ್ರಿಂದ ಸಾಕಷ್ಟು ಸಮಸ್ಯೆಗಳೇ ಇತ್ತು. ಬಟ್ ಈ ವಾರದಲ್ಲಿ ಸದ್ಯಕ್ಕೆ ನಿಮ್ಮ ರಾಶ್ಯಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಚತುರ್ಥದಲ್ಲಿ ಕುತ್ಕೊಂಡು ದಶಮವನ್ನ ನೋಡ್ತಾನೆ. ನಿಮಗೆ ಆಗ್ಬೇಕಾಗಿರೋ ಎಲ್ಲಾ ಕೆಲಸಗಳನ್ನು ಕೂಡ ಸಕ್ಸಸ್ ಆಗುವಂತೆ ಮಾಡ್ಕೊಡ್ತಾನೆ. ಜೊತೆಗೆ ರವಿಗ್ರಹ ಕೇಂದ್ರದಲ್ಲಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಹಾಗೆ ನಿಮಗೆ ಧನಾಧಿಪತಿಯಾದಂತಹ ಬುಧ ಗ್ರಹ ಅವನು ಕೂಡ ಚತುರ್ಥ ಭಾವದಲ್ಲೇ ಸ್ಥಿತನಾಗಿರ್ತಾನೆ. ಹಾಗಾಗಿ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ಅನುಕೂಲಗಳು ತುಂಬಾ ಚೆನ್ನಾಗಾಗತ್ತೆ. ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರೋ ಅಂತವರಿಗೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಹಣಕಾಸಿನ ಅನುಕೂಲ ಚೆನ್ನಾಗಾಗತ್ತೆ. ಯಾಕಂದ್ರೆ ಲಾಭದಲ್ಲಿ ಈಗಾಗ್ಲೇ ಗುರುಗ್ರಹ ಸ್ಥಿತನಾಗಿದ್ದಾನೆ. ಹಾಗೆ ನಿಮಗೆ 2ನೇ ಮನೆ ಅಧಿಪತಿ ಚತುರ್ಥ ಅಂದ್ರೆ ಶುಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಇನ್ನು ನಿಮಗೆ 4ನೇ ಮನೆ ಅಧಿಪತಿಯಾಗಿ ಮಂಗಳ ಗ್ರಹ ಗುರುವಿನ ಮನೆಯಲ್ಲೇ ಕುತ್ಕೊಂಡು ಗುರು ದೃಷ್ಟಿಯನ್ನ ಪಡ್ಕೊಂಡಿದ್ದಾನೆ. ಶುಭ ಗ್ರಹದ ದೃಷ್ಟಿಯನ್ನ ಪಡೆದಾಗ ಆ ಒಂದು ಗ್ರಹ ನಿಮ್ಗೆ ಹೆಚ್ಚು ಶುಭ ಫಲವನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗುತ್ತೆ. ತುಂಬಾ ಹಣಕಾಸಿನ ಮುಗ್ಗಟ್ಟು ಇರೋಂಥವ್ರು ತಕ್ಕ ಮಟ್ಟಿಗೆ ಆ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ತೀರಾ. ಯಾರಿಗೆ ಸಾಲದ ಬಾಧೆ ಇದೆ ಸ್ವಲ್ಪ ಮಟ್ಟಿಗೆ ಅದನ್ನ ಈ ವಾರದಲ್ಲಿ ಸ್ವಲ್ಪ ಸಾಲವನ್ನ ತೀರಿಸ್ಕೊಳ್ಳೋದು ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಕಡಿಮೆ ಮಾಡ್ಕೊಳ್ಳುವಂತದ್ದಾಗತ್ತೆ. ಹಾಗೆ ನಿಮ್ಗೆ ದಶಮಾಧಿಪತಿ ಶುಕ್ರ ಗ್ರಹ ಚತುರ್ಥದಲ್ಲಿದ್ದಾನೆ. ಶುಕ್ರ ಚತುರ್ಥ ಭಾವದಲ್ಲಿದ್ರೆ ದಿಗ್ಬಲ. ಅಂದ್ರೆ ನಾರ್ಮಲ್ ಆಗಿ ಬೇರೆ ಮನೆಗಳಲ್ಲಿ ಅವನು ಏನ್ ಫಲ ಕೊಡ್ತಾನೋ ಅದರದ ದುಪ್ಪಟ್ಟು ಫಲ ಅಂದ್ರೆ ಡಬಲ್ ಫಲವನ್ನ ಅವ್ನು ಕೊಡ್ತಾನೆ. ಚತುರ್ಥ ಭಾವದಲ್ಲಿ ಶುಕ್ರ ಇರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗುತ್ತೆ ಈ ವಾರದಲ್ಲಿ. ಬಹುಶಃ ಉದ್ಯೋಗ ಇಲ್ಲದೆ ಇರೋಂಥವ್ರಿಗೆ ಉದ್ಯೋಗ ಪ್ರಾಪ್ತವಾಗುವ ಸಮಯ ಕೂಡ ಇದಾಗಿದೆ. ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದಂಥವರಿಗೆ ಕಡಿಮೆ ಆಗುತ್ತೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ, ಏನೋ ಒಂದು ಒಳ್ಳೇದಾಗುತ್ತೆ. ಸ್ಯಾಲ್ರಿ ಜಾಸ್ತಿ ಆಗ್ಬೋದು. ಚತುರ್ಥಾಧಿಪತಿ, ದಶಮಾಧಿಪತಿ, ಧನಾಧಿಪತಿ, ರಾಶ್ಯಾಧಿಪತಿ ಎಲ್ಲ ಒಟ್ಟಿಗೆ ಕುತ್ಕೊಂಡಿದ್ದಾರೆ ಇಲ್ಲಿ. ಎಲ್ಲ ಒಟ್ಟಿಗೆ ಕುತ್ಕೊಂಡು ಕರ್ಮಸ್ಥಾನ ನೋಡ್ತಾ ಇದ್ದಾರೆ. ಹಾಗಾಗಿ ಈ ತರದ್ದೆಲ್ಲ ಒಂದಷ್ಟು ಶುಭ ಫಲವನ್ನ ಕಾಣ್ತೀರಾ. ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ನೋಡಿ 6ನೇ ಮನೆ ಅಧಿಪತಿ
ಶನಿ ಗ್ರಹ ನಿಮ್ಗೆ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಏನೇ ಕಷ್ಟ ಇದ್ರೂ ಕೂಡ ನಿಮ್ಗೆ ಬೇರೆ ಗ್ರಹಗಳು ತುಂಬಾ ಶುಭ ಫಲ ಕೊಡ್ತಾ ಇರೋದ್ರಿಂದ ಆರಾಮಾಗಿ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಅಂದ್ರೆ ಇಷ್ಟು ದಿನ ಆದಷ್ಟು ಕಷ್ಟ ಈ ವಾರ ಅಂತ ಅನ್ಸಲ್ಲ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಬಹಳ ಚೆನ್ನಾಗಿದೆ. ತೃತೀಯ ಭಾವಾಧಿಪತಿಯಾದಂತ ಶುಕ್ರ ಚತುರ್ಥದಲ್ಲಿರೋದ್ರಿಂದ ನಿಮ್ಮ ಬಂಧುಗಳ ಆಗಮನ ಮನೆಗಾಗುತ್ತೆ. ನಿಮ್ಮ ಬಂಧುಗಳು ಅಥವಾ ಸ್ನೇಹಿತರು ಬಹಳ ಬೇಕಾದಂತವ್ರು ನಿಮ್ಮ ಮನೆಗೆ ಬರ್ತಾರೆ ಅತಿಥಿಗಳಾಗಿ. ಇದರಿಂದ ಕೂಡ ಮನಸ್ಸಿಗೆ ತುಂಬಾ ಖುಷಿ ಸಿಕ್ಕತ್ತೆ. ಹಾಗೆ ಚತುರ್ಥಾಧಿಪತಿಯು ಪಂಚಮದಲ್ಲಿದ್ದು ಚತುರ್ಥದಲ್ಲಿ ಶುಭ ಗ್ರಹಗಳಾದ ಶುಕ್ರ ಬುಧ ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ನಿಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಮನೆ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರಗಳನ್ನ ತಗೊಳ್ಬಹುದು. ಆಸ್ತಿ ಕುರಿತಾದಂತಹ ವ್ಯಾಜ್ಯಗಳಿದೆ ಸ್ವಲ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಈ ವಾರದಲ್ಲಿ ಬಹಳ ಚುರುಕಿನಿಂದ ಸಾಗುತ್ತೆ. ಭೂಮಿಪುತ್ರ ಮಂಗಳ ಗುರುವಿನ ಮನೆಯಲ್ಲಿ ಕುತ್ಕೊಂಡು ಗುರುವಿನ ದೃಷ್ಟಿಗೆ ಒಳಗಾಗಿದ್ದಾನೆ. ಪಂಚಮದಲ್ಲಿ ಯೋಗಕಾರಕನಾದ ಮಂಗಳ ಹಾಗೆ ಪಂಚಮಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಗುರುಬಲ ತುಂಬಾ ಇಂಪಾರ್ಟೆಂಟ್. ಗುರುವಿನ ದೃಷ್ಟಿ ಪಂಚಮಕ್ಕೆ ಇರೋದು ಬಹಳ ವಿಶೇಷ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ವಾಕ್ಸ್ಥಾನಾಧಿಪತಿ ಚತುರ್ಥದಲ್ಲಿದ್ದಾನೆ. ಮಾತಿನಿಂದ ಬಹಳಷ್ಟು ಕೆಲಸಗಳು ಸಕ್ಸಸ್ ಆಗುತ್ತೆ. ಈಗ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಅಂತಿದ್ರೆ ತುಂಬಾ ಒಳ್ಳೇದಾಗತ್ತೆ. ಯಾವುದೋ ಒಪ್ಪಂದದ ಬಗ್ಗೆ ಮಾತಾಡ್ಬೇಕು, ಯಾವುದೋ ಒಂದು ಕೆಲಸದ ಬಗ್ಗೆ ಮಾತಾಡ್ಬೇಕು, ಯಾವುದೋ ಒಂದು ವಿಚಾರದ ಬಗ್ಗೆ ನಿರ್ಧಾರ ತಗೋಬೇಕು, ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳುವಂತಹ ಏನೋ ಕೆಲವು ಸಮಸ್ಯೆಗಳಿದೆ ಅಂದ್ರೆ ಈ ಎಲ್ಲಾ ವಿಚಾರದಲ್ಲೂ ನಿಮ್ಮ ಮಾತಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಇಲ್ಲಿ ರವಿ ಜೊತೆ ಬುಧಾದಿತ್ಯ ಯೋಗ, ಶುಕ್ರನು ಕೂಡ ಇದ್ದಾನೆ. ಶುಕ್ರನು ಕೂಡ ಬುಧನಿಗೆ ಮಿತ್ರನಾಗಿರ್ತಾನೆ. ಹೇಗ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಅನ್ನುವಂತಹ ಕಲೆಯನ್ನ ಶುಕ್ರ ಗ್ರಹ ಕೊಟ್ರೆ ಮಾತಿನ ವಿಚಾರದಲ್ಲಿ ಒಂದು ಹಿಡಿತವನ್ನ ಇಡುವಂತೆ ಮಾಡುವಂತವನು ಬುಧ ಗ್ರಹ. ಆ ಮಾತಿಗೆ ತೂಕವನ್ನ ಕೊಡುವವನು ರವಿ ಗ್ರಹ ಆಗಿರ್ತಾನೆ. ಇದೆಲ್ಲ ಇತ್ತು ಅಂದಾಗ ನಿಮ್ಮ ಮಾತು ನಿಮ್ಗೆ ಸಕ್ಸಸ್ ತಂದ್ಕೊಟ್ಟೆ ಕೊಡುತ್ತೆ. ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಸಿಂಹ ರಾಶಿಯವರಿಗೆ ಈ ವಾರ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ಗ್ರಹ 3ನೇ ಮನೇಲಿ ಕುತ್ಕೊಂಡಿದ್ದಾನೆ. ತೃತೀಯ ಭಾವ. ಶುಕ್ರ ಕೂಡ ತೃತೀಯ ಭಾವದಲ್ಲಿದ್ದಾನೆ, 2ನೇ ಮನೆ ಅಧಿಪತಿ. ಹಾಗೆ 12ನೇ ಮನೆ ಅಧಿಪತಿ ಕೂಡ ತೃತೀಯ ಭಾವದಲ್ಲಿ. ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಆಗ್ತಾ ಇರತ್ತೆ. ಬಟ್ ನೀವು ಅನ್ಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಆಗಲ್ಲ. ಯಾಕಂದ್ರೆ ತುಂಬಾ ಪರಿಶ್ರಮ ಪಡ್ತೀರಾ ನೀವು. ಸಪ್ತಮದಲ್ಲಿ ಶನಿ ಇರೋದ್ರಿಂದ ತುಂಬಾ ಎಫರ್ಟ್ ಹಾಕಿ ನಿಮ್ಮ ಕೆಲಸವನ್ನ ಮಾಡ್ತೀರಾ. ಅದು ಸ್ವಂತ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಒಂದು ಯಾವ್ದೋ ಕೈ ಕೆಳಗೆ ಕೆಲಸ ಮಾಡ್ತಿದ್ರೆ ಆಫೀಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರು, ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡ್ತೀರಿ. ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮ್ಮ ಕೆಲಸವನ್ನ ನಿಮ್ಮ ಮೇಲಧಿಕಾರಿಗಳು ಇತ್ಯಾದಿ ಇತರ ಜನಗಳು ಗುರುತಿಸ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಅದಾಗಲ್ಲ, ಸ್ವಲ್ಪ ಬೇಜಾರಾಗತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿಗಳು ಹೊಗಳಬೇಕು ಅನ್ನುವಂತ ಆಸೆ ಖಂಡಿತ ಇದ್ದೇ ಇರುತ್ತೆ. ಈಗ ನಿಮ್ಗೆ ಕೊಟ್ಟಿರೋ ಪ್ರಾಜೆಕ್ಟ್ ನೀವು ಚೆನ್ನಾಗಿ ಮಾಡಿದಾಗ ಒಂದೇನೋ ಅವರು ನಿಮ್ಗೆ ನಿಮ್ಮನ್ನ ಹೊಗಳಿದಾಗ ನಿಮ್ಗೆ ಖುಷಿ ಆಗತ್ತೆ ಮಾಡಿದ್ದೆ. ಎಲ್ಲೋ ಒಂದ್ ಕಡೆ ಆ ವಿಚಾರದಲ್ಲಿ ಬೇಸರ ಆಗುತ್ತೆ. ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಏನೂ ರಿಯಾಕ್ಟ್ ಮಾಡ್ಲಿಲ್ಲ ಅನ್ನೋ ತರದಲ್ಲಿ ಬೇಜಾರಾಗತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರು ಅಷ್ಟೇ, ನಿಮ್ಮ ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನ ಪಡೆಯೋದಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಕೆಲವೊಂದಷ್ಟು ಬದಲಾವಣೆ ಕೂಡ ಮಾಡ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಬುಧ ಶುಕ್ರ 3ನೇ ಮನೆಗೆ ಬಂದಾಗ ನಿಮ್ ಮನ್ಸಿಗೆ ಅನ್ಸುತ್ತೆ ಏನಾದ್ರೂ ಒಂದು ಚೇಂಜಸ್ ಮಾಡೋಣ ಈ ಬಿಸ್ನೆಸ್ ಅಲ್ಲಿ ಚೆನ್ನಾಗಾಗೋದಕ್ಕೆ ಅಂತೇಳಿ. ಎಲ್ಲ ಮಾಡ್ಕೊಂಡ್ರು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಅದರಿಂದ ಬರಲ್ಲ. ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸನೇ ಆಗದೆ ಇರೋದು ಏನಂದ್ರೆ ನಿಮ್ಮ ಒಂದು ಶ್ರಮ. ನಿಮ್ಮ ಶ್ರಮದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಮೊದಲು ಹೇಗೆ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ರು ಈ ವಾರ ಕೂಡ ಅದೇ ತರನೇ ಕೆಲಸ ಮಾಡ್ತೀರಾ. ಮುಂದೊಂದ್ ದಿನ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇರುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಆದಾಯ ಎಷ್ಟು ಬರುತ್ತೋ ಅಷ್ಟೇ ಖರ್ಚು ಇರುತ್ತೆ ನಿಮ್ಗೆ. ಯಾಕಂದ್ರೆ ಧನಾಧಿಪತಿಯಾದ ಶುಕ್ರನೊಟ್ಟಿಗೆ ವ್ಯಯಾಧಿಪತಿಯಾದ ಸೂರ್ಯನು ಇರೋದ್ರಿಂದ ದುಡ್ಡು ಬಂದ ತಕ್ಷಣ ಅದು ಇದು ತಂದ್ಬಿಡ್ತೀರಾ ಮನೆಗೆ, ಅಥವಾ ನಿಮಗ್ ಬೇಕಾಗಿದ್ದನ್ನೆಲ್ಲ ನೀವು ಕೊಂಡ್ಕೊಂಡ್ ಬಂದ್ಬಿಡ್ತೀರಾ. ಹಾಗಾಗಿ ಸ್ವಲ್ಪ ದುಡ್ಡು ಖರ್ಚು ಜಾಸ್ತಿ ಇರುತ್ತೆ. ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ. ಹತ್ತಿರದ ಪ್ರಯಾಣವನ್ನ ಮಾಡ್ತೀರಾ. ಹತ್ತಿರದ ಪ್ರಯಾಣ ಅಂದ್ರೆ ಸುಮ್ಮನೆ ಹತ್ತಿರದಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಸ್ನೇಹಿತರ ಮನೆಗೆ ಹೋಗುವಂತ ಈ ತರ ಹತ್ತಿರದ ಪ್ರಯಾಣ ಮಾಡ್ತೀರಾ. ಬಟ್ ಅದರಿಂದ ನಿಮ್ಗೆ ತುಂಬಾ ದುಡ್ಡು ಖರ್ಚಾಗತ್ತೆ. ನಾನು ಹಿಂಗ್ ಬರ್ತೀನಿ ಅಂತ ಹೋಗ್ತೀರಾ. ಬಟ್ ಹೋಗುವಾಗ ಅಲ್ಲೇನೋ ಒಂದು ಇಷ್ಟ ಆಯ್ತು ತಗೊಳ್ತೀರಾ,
ಅಥವಾ ಏನೋ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀರಾ, ಅಥವಾ ಯಾರಿಗೋಸ್ಕರನೋ ಖರ್ಚು ಮಾಡ್ತೀರಾ ಅಂದ್ರೆ ಓಕೆ, ಖರ್ಚು ಮಾಡೋದು ತಪ್ಪಲ್ಲ, ಬಟ್ ನಿಮ್ಮ ಪರಿಸ್ಥಿತಿಗಳು ಹೇಗಿದೆ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. ಹಾಗೆ ವಾಕ್ಸ್ಥಾನಾಧಿಪತಿ ಜೊತೆ ಸೂರ್ಯ ಇದ್ದಾನೆ. ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಯಾಕಂದ್ರೆ ವ್ಯಯಾಧಿಪತಿ ವಾಕ್ಸ್ಥಾನಾಧಿಪತಿ ಜೊತೆ ಇದ್ದಾಗ ನಿಮ್ಮ ಮಾತಿಂದ ಏನಾದ್ರೂ ಒಂದು ಕಳ್ಕೊಳ್ತೀರಾ. ಫ್ರೆಂಡ್ಶಿಪ್ ಕಳ್ಕೊಬಹುದು, ಸಂಬಂಧಗಳನ್ನ ಕಳ್ಕೊಬಹುದು, ಅಥವಾ ಹಣಕಾಸಿನ ನಷ್ಟ ಆಗ್ಬೋದು, ಏನಾದ್ರೂ ಒಂದಾಗುತ್ತೆ. ಅದಕ್ಕೆ ಮಾತೇ ಆಡ್ಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಕೆಲವೊಂದು ವಿಚಾರದಲ್ಲಿ ಮಾತಾಡುವಾಗ ಜಾಗ್ರತೆ, ಎಚ್ಚರಿಕೆ. ಬೇರೆಯವ್ರ ವಿಚಾರ ಮಾತಾಡೋದು ಬೇಡ, ನಿಮಗೆ ಸಂಬಂಧ ಪಡೆದಿರುವಂತಹ ವಿಚಾರಗಳನ್ನ ಮಾತಾಡೋದು ಬೇಡ. ಹಾಗೆ ಎದುರುಗಡೆ ಇರುವಂತಹ ವ್ಯಕ್ತಿ ಸ್ವಲ್ಪ ವಾದ ಮಾಡ್ತಿದ್ದಾರೆ, ಏನೋ ಜಗಳ ಮಾಡೋ ತರ ಅಂತ ಅನಿಸ್ದಾಗ ಅಲ್ಲಿ ನೀವು ಮಾತಾಡೋದು ಬೇಡ. ಕೆಲವರು ಮಾತಿಂದ ಅವ್ರ ವ್ಯಕ್ತಿತ್ವನೇ ಕಳ್ಕೊಳ್ತಾರೆ. ಅವ್ರ ವ್ಯಕ್ತಿತ್ವ ಅದಲ್ಲ, ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುತ್ತೆ, ಬಟ್ ಮಾತಾಡಕ್ ಬರ್ದಿರಾ ಅವ್ರು ಕೆಟ್ಟವರಾಗಿ ತೋರ್ಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಾತು ತುಂಬಾ ಇಂಪಾರ್ಟೆಂಟ್. ಕೆಲವರು ತುಂಬಾ ಅದ್ಭುತವಾಗಿ ಮಾತಾಡಿ ಅವ್ರ ಅಲ್ಲದೆ ಇರುವಂತಹ ವ್ಯಕ್ತಿತ್ವನ ಅವ್ರು ಪ್ರೂವ್ ಮಾಡ್ಕೊತಾರೆ. ಇದೆಲ್ಲ ಇರೋದ್ರಿಂದ ಸ್ವಲ್ಪ ಮಾತಿನ ಕಡೆಗೆ ಗಮನ ಕೊಡ್ಬೇಕು. ಯಾವುದು ಶಾಶ್ವತ ಅಲ್ಲ, ಫೈನಲ್ ಆಗಿ ಇವ್ರು ಹೇಗೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ. ಎಷ್ಟೇ ಅದ್ಭುತವಾಗಿ ಮಾತಾಡ್ಬೋದು, ಒಂದಲ್ಲ ಒಂದ್ ಟೈಮಲ್ಲಿ ನಡೆಯುವವನು ಎಡವಲೇಬೇಕು ಅಲ್ವಾ. ಅವನು ಕೆಟ್ಟ ವ್ಯಕ್ತಿಯಾಗಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾನಂದ್ರೂ ಕೂಡ ಒಂದಲ್ಲ ಒಂದಿನ ಅವನ ಮಾತೆ ಅವನ ಒಂದು ನಿಜ ರೂಪವನ್ನ ತೋರಿಸ್ಬಿಡುತ್ತೆ. ಆದ್ರೆ ಆ ಕ್ಷಣಕ್ಕೆ ನಮ್ಗೇನಾದ್ರೂ ನಮ್ಗೆ ಸ್ವಲ್ಪ ಹರ್ಟ್ ಆದ್ರೆ, ನಮ್ಮ ಮಾತಿಂದ ನಮ್ಮ ವ್ಯಕ್ತಿತ್ವಕ್ಕೆ ಏನೋ ಧಕ್ಕೆ ಬಂದಾಗ ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಉಂಟು ಮಾಡುತ್ತೆ. ಅದಕ್ಕೆ ಮಾತಿನ ಬಗ್ಗೆ ಸ್ವಲ್ಪ ಜಾಗ್ರತೆ. ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಇದ್ದಾನೆ. ಚತುರ್ಥವನ್ನ ಗುರು ಗ್ರಹ ನೋಡ್ತಾ ಇದ್ದಾನೆ. ಆಸ್ತಿ ವಿಚಾರವಾಗಿ, ಮನೆ ಭೂಮಿ ಇತ್ಯಾದಿಗಳ ವಿಚಾರವಾಗಿ ಪ್ಲಾನ್ ಮಾಡ್ತೀರಾ, ಅದ್ರ ಬಗ್ಗೆ ಏನೋ ಒಂದು ಯೋಚನೆ ಮಾಡ್ತೀರಾ ಅಷ್ಟೇ, ಬಟ್ ಯಾವುದು ಕಾರ್ಯರೂಪಕ್ಕೆ ಬರಲ್ಲ. ಈ ವಾರದಲ್ಲಿ ನೀವೇನೂ ಮಾಡಕ್ ಆಗಲ್ಲ, ಬಟ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು, ನಿರ್ಧಾರಗಳು ತಗೋಬಹುದು, ಅದರಲ್ಲಿ ಏನು ನಿಮ್ಗೆ ತೊಂದರೆಗಳಿರೋದಿಲ್ಲ. ಇನ್ನು ನಿಮ್ಗೆ ಶನಿ 7ನೇ ಮನೇಲಿ ದಿಗ್ಬಲನಾಗಿರೋದ್ರಿಂದ ನಿಮ್ಮ ಕೆಲಸ ಅದನ್ನ ಶ್ರದ್ಧೆಯಿಂದ ನೀವು ಮಾಡ್ತೀರಾ. ಶನಿ 7ನೇ ಮನೇಲಿದ್ರೆ ದಿಗ್ಬಲ ಅಂದ್ರೆ ನಾರ್ಮಲ್ ಆಗಿ ಬೇರೆ ಮನೇಲಿದ್ದಾಗ ಎಷ್ಟು ಫಲ ಕೊಡ್ತಾನೆ ಅದರ ದುಪ್ಪಟ್ಟು ಫಲವನ್ನ ಕೊಡ್ತಾನೆ. ಶನಿ ಅಂದ್ರೆ ಕರ್ಮ, 6ನೇ ಮನೆ ಅಧಿಪತಿ. ಸೇವೆ, ಸಂಬಳ ಎಷ್ಟಾದ್ರೂ ಮಾಡ್ಲಿ, ಅಥವಾ ನಮ್ಗೆ ಹೊಗಳಿಕೆ ಕೊಡ್ತಾರೋ ಬಿಡ್ತಾರೋ, ನನ್ ಕೆಲಸ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಕೊಡೋನು ಶನಿ ಗ್ರಹನೇ. ಇನ್ನು ದಶಮದಲ್ಲಿ ಗುರು ಇದ್ದಾನೆ. ಧರ್ಮ, ನಿನ್ನ ಕರ್ಮ, ನಿನ್ನ ಕೆಲಸ, ನಿನ್ನ ಕ್ರಿಯೆ, ನೀನು ಇದನ್ನ ಮಾಡ್ಬೇಕು, ಇದು ನಿನ್ನ ಧರ್ಮ ಅನ್ನೋದನ್ನ ಅವ್ನು ತೋರಿಸ್ಕೊಡ್ತಾನೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಮಾಡುವ ರೀತಿಯಲ್ಲಿ ಯಾವ ಬದಲಾವಣೆಯೂ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಮಿಶ್ರ ಫಲ. ಹಾಗಾಗಿ ಕೆಲವು ಪರಿಹಾರ ಅಂತ ಬಂದಾಗ ಈ ವಾರದಲ್ಲಿ ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳು ದಾನ ಮಾಡಿ. ಹಾಗೆ ಲಕ್ಷ್ಮಿ ಮತ್ತು ವಿಷ್ಣು ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹ 2ನೇ ಮನೇಲಿ ಇದ್ದಾನೆ. 2ನೇ ಮನೆ ಅನ್ನೋದು ಶುಭ ಸ್ಥಾನ. ಶತ್ರು ಮನೇಲೆ ಇದ್ರೂ ಕೂಡ 2ನೇ ಮನೇಲಿ ಇದ್ದಾನೆ. 2ನೇ ಮನೆ ಅಂದ್ರೆ ಏನು? ಧನಸ್ಥಾನ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಅನುಕೂಲವನ್ನ ಮಾಡಿಕೊಡ್ತಾನೆ ಶುಕ್ರ ಗ್ರಹ. ಈ ಶುಕ್ರನೊಟ್ಟಿಗೆ ರವಿ ಗ್ರಹ ಲಾಭಾಧಿಪತಿ. ಶುಕ್ರನಿಗೆ ರವಿ ಶತ್ರುವೇ ಆದ್ರೂ ಕೂಡ ರವಿ ಲಾಭಾಧಿಪತಿಯಾಗಿ 2ನೇ ಮನೇಲಿ ಇರ್ತಾನೆ. ಇನ್ನು ಬುಧ ಗ್ರಹ ಭಾಗ್ಯಾಧಿಪತಿ, ಅವನು ಕೂಡ 2ನೇ ಮನೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ ತುಲಾರಾಶಿಯವರು, ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ನೀವು ಈ ವಾರದಲ್ಲಿ ಕಾಣ್ತೀರಾ. ಯಾಕಂದ್ರೆ ಧನಸ್ಥಾನದಲ್ಲೇ ತುಂಬಾ ಗ್ರಹಗಳಿರೋದ್ರಿಂದ, ನಿಮಗೆ ಒಳ್ಳೇದ್ ಮಾಡೋ ಗ್ರಹಗಳಿರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಧನಲಾಭವನ್ನ ನೀವು ಕಾಣ್ತೀರಾ. ಹಾಗೆ ಮಾತಿನ ವಿಚಾರದಲ್ಲಿ ನೋಡಿ, ವಾಕ್ಸ್ಥಾನದಲ್ಲಿ ಇಷ್ಟು ಒಳ್ಳೆ ಗ್ರಹಗಳಿರೋದ್ರಿಂದ ಅಂದ್ರೆ ನಿಮ್ಗೆ ಯೋಗಕಾರಕರು, ಶುಕ್ರ ಬುಧ ನಿಮ್ಗೆ ಯೋಗಕಾರಕರು. ಇನ್ನು ರವಿ ಗ್ರಹ ನಿಮ್ಗೆ ಲಾಭಾಧಿಪತಿ. ಹಾಗಾಗಿ ಮಾತಿನಿಂದ ಕೆಲವು ಕೆಲಸಗಳು ಸಕ್ಸಸ್ ಆಗುತ್ತೆ. ಕೆಲವೊಂದು ಸಮಸ್ಯೆಗಳಾಗಿರುತ್ತೆ ಅನ್ಕೊಳ್ಳಿ, ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಿರುತ್ತೆ, ಅದನ್ನ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳುವಂತದ್ದಾಗುತ್ತೆ. ಆಸ್ತಿ ವಿಚಾರದಲ್ಲಿ ಏನೋ ಸ್ವಲ್ಪ ವ್ಯಾಜ್ಯಗಳಾಗಿತ್ತು ಅನ್ಕೊಳ್ಳಿ, ಕೋರ್ಟ್ ವರ್ಗೂ ಹೋಗ್ಬೇಕು, ಈ ತರದ್ದೆಲ್ಲ ಇರುತ್ತೆ, ಅದನ್ನು ಕೂಡ ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದು. ನಿಮ್ಮ ಮಾತಿಂದ ನಿಮಗೆ ಲಾಭವೇ. ಉದ್ಯೋಗದಲ್ಲಿ ಲಾಭ, ಹಣಕಾಸಿನ ವಿಷಯದಲ್ಲಿ ಲಾಭ, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಅನುಕೂಲವೇ ಆಗ್ತಾ ಇರುತ್ತೆ. ಹಾಗೆ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಚೆನ್ನಾಗಿದೆ. ಹಾಗೆ 6ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ. ಹಾಗೆ ಕೃಷಿಕರಿಗೂ ಕೂಡ ಚೆನ್ನಾಗಿದೆ. ಯಾಕಂದ್ರೆ ಚತುರ್ಥಾಧಿಪತಿ ಶನಿಯಾಗಿ 6ನೇ ಮನೆಯಲ್ಲಿ ಇದ್ದಾನೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲವನ್ನ ನೀವು ಕಾಣ್ತೀರಾ.
ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ, ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ, ಏನಾದ್ರೂ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತ ಏನಾದ್ರು ಅದಕ್ಕೆ ಪ್ರಯತ್ನ ಮಾಡ್ತಿದ್ರೆ ನೀವು ಅದ್ರ ಪ್ರಯತ್ನ ಜಾಸ್ತಿ ಮಾಡಿ. ಅದ್ರ ಬಗ್ಗೆ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಿ. ಯಾಕಂದ್ರೆ ಇಲ್ಲಿ ನೀವು ಮಾತೇ ಆಡ್ಲಿಲ್ಲ ಅಂತಂದ್ರೆ ನಿಮ್ ಕೆಲಸ ಸಕ್ಸಸ್ ಆಗಲ್ಲ. ರವಿಗ್ರಹ 2ನೇ ಮನೇಲಿ ಇದಾನಲ್ವಾ, ಹಾಗಾಗಿ ನಿಮ್ಮ ಬಾಸ್ ಹತ್ರ ನೀವು ಮಾತಾಡಿದ್ರೆ ನಿಮ್ಮ ಇನ್ಕ್ರಿಮೆಂಟ್ ಆಗಿರಬಹುದು, ಪ್ರಮೋಷನ್ ಬಗ್ಗೆ ಆಗಿರಬಹುದು, ಏನೇ ಒಂದು ನಿಮ್ ಕೆಲ್ಸದ ಬಗ್ಗೆ ನಿಮ್ಗೆ ಏನೇ ಒಂದು ಏನಾಗತ್ತೆ, ಕೆಲವೊಂದ್ಸಲ ನೀವು ಬೇರೆಯವ್ರಿಗೆಲ್ಲ ಹೇಳ್ಕೊಳ್ತಾ ಇರ್ತೀರಾ, ಅದು ನಿಮ್ಮ ಮೇಲಧಿಕಾರಿವರೆಗೂ ಹೋಗೋದೇ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ತುಳಿಬೇಕು ಅಂತ ಆ ವಿಚಾರನ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಈಗ ನೀವೇನೇನ್ ಕೆಲಸಗಳು ಮಾಡಿರ್ತೀರ ಅದನ್ನೆಲ್ಲ ಡೈರೆಕ್ಟ್ ಆಗಿ ನೀವು ಹೋಗಿ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಮಾಡಿ, ಒಳ್ಳೇದಾಗುತ್ತೆ. ಆಯ್ತಾ? ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ರಾಹು ಇದ್ದಾನೆ, ಆದ್ರೆ ಪಂಚಮಕ್ಕೆ ಗುರುದೃಷ್ಟಿನೂ ಇದೆ. ಅಲ್ಲಿ 50-50 ಅಂತ ಹೇಳ್ಬೋದು. ರಾಹು ಗ್ರಹ 50% ಅಶುಭ ಬಲ ಕೊಟ್ರೆ ಗುರುಗ್ರಹ ಶುಭ ಫಲ ಕೊಡ್ತಾನೆ. ಅಂದ್ರೆ ರಾಹುವಿನ ಅಶುಭ ಫಲವನ್ನ ಒಂದು 0.5% ತೆಗೆದಾಕ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆಮೇಲೆ ಪಂಚಮಾಧಿಪತಿ ಮೇಲಾಗಿ ಗುರು ಮನೇಲಿದ್ದಾನೆ, ಹಾಗಾಗಿ ಓದ್ಬೇಕು ಅನ್ನೋ ಜವಾಬ್ದಾರಿ, ಆಸಕ್ತಿ ಹೆಚ್ಚಾಗತ್ತೆ. ಸಪ್ತಮಾಧಿಪತಿ ನಿಮಗೆ ಮಂಗಳ ಗ್ರಹ 3ಯ ಭಾವದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಂಗಾತಿಯಿಂದ ಸಹಕಾರ ಸಹಾಯ ಸಿಕ್ಕತ್ತೆ. ಆದ್ರೆ 3ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಸ್ವಲ್ಪ ಅಕ್ಕಪಕ್ಕದವರಿಂದ ಏನಾದ್ರೂ ಕಿರಿಕಿರಿ ಆಗತ್ತೆ, ಸ್ವಲ್ಪ ಹುಷಾರಾಗಿರಿ. ಎಲ್ಲಾರ್ಗೂ ಆಗಲ್ಲ ಇದು, ಕೆಲವ್ರಿಗೆ ಅಕ್ಕಪಕ್ಕದಲ್ಲಿ ಇರೋರ್ ಕಂಡ್ರೆ ಆಗ್ತಾ ಇರಲ್ಲ, ಅಥವಾ ಅಕ್ಕಪಕ್ಕದಲ್ಲಿ ಇರೋರ್ಗೆ ನಿಮ್ಮನ್ ಕಂಡ್ರೆ ಆಗ್ತಾ ಇರಲ್ಲ. ಆ ತರದ ಸಮಸ್ಯೆ ಯಾರಿಗಿದೆ ತುಲಾರಾಶಿಯವ್ರಿಗೆ, ನೀವು ಸ್ವಲ್ಪ ಹುಷಾರಾಗಿರಿ. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಗೂ ಅವ್ರಿಗೂ ಜಗಳ ಆಗಬಹುದು. ಕುಜ ಕಲಹಪ್ರಿಯ, ಜಗಳ ಮಾಡಿಸ್ಬಿಡ್ತಾನೆ. ಸುಮ್ನೆ ನೀವು ಸುಮ್ನಿದ್ರು ನಿಮ್ಗೆ ಏನೋ ಒಂದು ತೊಂದರೆ ಮಾಡೋದು, ಅವ್ರ ಮನೆ ಕಸ ತಂದು ನಿಮ್ ಮನೆ ಮುಂದೆ ಹಾಕ್ಬಿಡೋದು, ಈ ತರದ್ದೆಲ್ಲ ಇರುತ್ತಲ್ಲ ಅಕ್ಕಪಕ್ಕದವರ ಜೊತೆ. ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಸಹಪಾಠಿಗಳು ಕೆಲಸ ಮಾಡುವಂತವರಿಂದ ಯಾರಾದ್ರೂ ಒಬ್ಬರ ಜೊತೆ ಜಗಳ ಆಗಬಹುದು, ಅಥವಾ ನಿಮ್ ಸ್ನೇಹಿತರ ಜೊತೆನೆ ಜಗಳ ಆಡ್ಕೋಬಹುದು. ಮಾತಾಡ್ತಾ ಅವ್ರೇನೋ ಅನ್ಬಿಡ್ತಾರೆ, ನಿಮಗೆ ಕೋಪ ಬರುತ್ತೆ, ಅವಾಗ ನೀವು ಮಾತಾಡ್ತೀರಾ. ಈ ತರ ಏನೋ ಸ್ವಲ್ಪ ಜಗಳ ಆಗತ್ತೆ. ಸಮಾಧಾನವಾಗಿದ್ರೆ ಒಳ್ಳೇದು. ಯಾಕಂದ್ರೆ ಜಗಳ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಮತ್ತೆ ನೀವು ಸರಿಯಾಗಕ್ಕಾಗಲ್ಲ. ಆಡಿದ ಜಗಳ ಮರ್ತೋಗ್ತೀವಿ, ಆದ್ರೆ ಆ ಜಗಳದಲ್ಲಿ ಆಡಿದ ಮಾತುಗಳು ಮರ್ತೋಗಕ್ಕೆ ಆಗಲ್ಲ. ಕೋಪ ಬಂದಾಗ ಏನೇನೋ ಮಾತಾಡ್ಬಿಡ್ತಾರಲ್ವಾ, ನಿಮ್ದು ಸ್ವಲ್ಪ ದೌರ್ಬಲ್ಯದ ಸಂದರ್ಭಗಳು ಇರುತ್ತೆ ಅನ್ಕೊಳ್ಳಿ, ಅದನ್ನೆಲ್ಲ ಕುತ್ಕೊಂಡು ಮಾತಾಡ್ಬಿಟ್ಟಾಗ ನಿಮ್ಗದು ಮನಸ್ಸಿನೊಳಗಡೆ ಇಳಿದು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಂದ್ರೆ ನಿಮ್ಮ ಮಾತಿನ ವಿಚಾರದಲ್ಲಿ ಏನೂ ತೊಂದರೆ ಆಗಲ್ಲ, ಬಟ್ ಅವ್ರ ಕಡೆಯಿಂದ ನಿಮ್ಗೆ ಆತರ ಕೆಲವೊಂದು ಹರ್ಟ್ ಆಗುವಂತಹ ವಿಚಾರಗಳು ಬರುತ್ತೆ. ಬಟ್ ನೀವೇನು ಮಾತಾಡ್ಬೇಡಿ, ಯಾಕಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ. ನೀವು ಸುಮ್ಮನೆ ಆಗ್ಬಿಟ್ರೆ ಅವ್ರು ಇಷ್ಟು ತನಕ ಮಾತಾಡ್ತಾರೆ, ಏನೋ ಒಂದ್ ಮಾತು ಅಂದ್ಬಿಟ್ಟು ಹೊರಟೋಗ್ತಾರೆ, ಆಮೇಲೆ ಅವರೇ ಸಾರಿ ಕೇಳ್ತಾರೆ. ಹಾಗಾಗಿ ಜಗಳ ಆಗದೇ ಇರೋದಕ್ಕೆ ಅಂತ ಸಂದರ್ಭದಲ್ಲಿ ಮಾತಾಡ್ಬೇಡಿ. ಯಾವ ಟೈಮಲ್ಲಿ ಮಾತಾಡ್ಬೇಕು ಆ ಟೈಮಲ್ಲಿ ಮಾತಾಡ್ಬೇಕು, ಯಾವ ಟೈಮಲ್ಲಿ ಮೌನವಾಗಿರ್ಬೇಕು ಆ ಟೈಮಲ್ಲಿ ಮೌನವಾಗಿ ಇರ್ಬೇಕು. ಮೌನ ಎಷ್ಟೋ ಪ್ರಾಬ್ಲಮ್ಗಳನ್ನ ಕಡಿಮೆ ಮಾಡ್ಬಿಡುತ್ತೆ, ಸಾಲ್ವ್ ಕೂಡ ಮಾಡ್ಬಿಡುತ್ತೆ. ಆಯ್ತಾ? ಬೇರೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ತುಲಾ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಮಂಗಳ ಗ್ರಹ 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಅನ್ನೋದು ಶುಭ ಸ್ಥಾನ, ಬಟ್ ಅದು ಗುರುವಿನ ಮನೆ, ಅವನ ಮಿತ್ರನ ಮನೆ. ಗುರು ಮತ್ತೆ ಮಂಗಳ, ರವಿ ಇವರೆಲ್ಲ ಮಿತ್ರರು, ಚಂದ್ರ ಇವರೆಲ್ಲ. ಅದೇ ಮಂಗಳನಿಗೆ ಶುಕ್ರ, ಬುಧ ಇವರೆಲ್ಲ ಶತ್ರುಗಳಾಗ್ತಾರೆ. ಶನಿ ಕೂಡ 2ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ 2ನೇ ಮನೆಯಲ್ಲಿ ಮಂಗಳ ಇದ್ದು ಅವನ ಮೇಲೆ ಗುರು ದೃಷ್ಟಿ. ಗುರು ಅಂದ್ರೇನೆ ಧನ, ದುಡ್ಡು. ಇನ್ನು ನಿಮ್ ರಾಶಿಲಿ ಯಾರಿದ್ದಾರೆ? ಶುಕ್ರ ಇದ್ದಾನೆ, ಸಪ್ತಮಾಧಿಪತಿ, ವ್ಯಯಾಧಿಪತಿ. ಆದ್ರೂ ಕೂಡ ಬುಧನೂ ಇದ್ದಾನೆ, ದಶಮಾಧಿಪತಿಯಾದ ರವಿನೂ ಇದ್ದಾನೆ. ಹಾಗಾಗಿ ನಿಮ್ಮ ಒಂದು ಉದ್ಯೋಗ, ಕೆಲಸ ಇತ್ಯಾದಿಗಳಿಂದ ಸಾಕಷ್ಟು ಧನ ಲಾಭವನ್ನ ಗಳಿಸ್ತೀರಾ. ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ನೀವು ಕಾಣ್ತೀರಾ. ನಿಮಗ್ ಬೇಕಾದಂತಹ ಕೆಲವೊಂದಷ್ಟು ವಸ್ತುಗಳನ್ನ ತಗೊಳ್ತೀರಾ. ಶುಕ್ರ ನಿಮ್ ರಾಶಿಯಲ್ಲಿ ಇದಾನಲ್ವಾ, ಆಸೆಗೆ ಕಾರಕ. ದುಡ್ಡು ಬಂತು ಅಂದ ತಕ್ಷಣ ಖರ್ಚು ಮಾಡೋದು ವೃಶ್ಚಿಕ ರಾಶಿಯವರ ಸ್ವಭಾವ. ಅಯ್ಯೋ ಯಾವ್ದೋ ಒಂದು ದುಡ್ಡು ಬಂತು, ನಾನೇನೋ ತಗೋಬೇಕು ಅನ್ಕೊಂಡಿದ್ದೆ, ಫಸ್ಟ್ ತಗೊಂಡ್ಬಿಡ್ಬೇಕು. ಉಳಿತಾಯ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡೋದ್ರಲ್ಲಿ ನಿಮಗ್ ಬಹಳ ಖುಷಿ ಇರುತ್ತೆ. ನಿಮಗ್ ಮಾತ್ರ ಅಲ್ಲ, ಬೇರೆಯವ್ರಿಗೂ ಖರ್ಚು ಮಾಡ್ಬಿಡ್ತೀರ ಚೆನ್ನಾಗಿ. ಅದಕ್ಕೆ ವೃಶ್ಚಿಕ ರಾಶಿಯವರ ಹತ್ರ ಯಾವಾಗ್ಲೂ ಅಷ್ಟೇ ದುಡ್ಡು ನಿಲ್ಲಲ್ಲ. ಅವ್ರು ಯಾವಾಗ ದುಡ್ಡು ನಿಲ್ಲೋದಕ್ ಶುರು ಆಗುತ್ತೆ ಅಂದ್ರೆ ಅವ್ರಿಗೊಂದು ಟೈಮ್
ಒಂದು ಏಜ್ ಅಂತ ಬರ್ಬೇಕು, ನಾನು ಉಳಿತಾಯ ಮಾಡ್ಬೇಕು ಅನ್ನೋದು ಅವರಿಗೆ ಬರ್ಬೇಕು. ಅವಾಗ ಅವರು ಉಳಿತಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಕೆಲವ್ರಿಗೆ ಅದು ಬರೋದೇ ಇಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮ್ಗೆ ಹಣಕಾಸಿನ ಅನುಕೂಲ ಚೆನ್ನಾಗಾಗತ್ತೆ. ಬೇರೆಯವ್ರು ಕೊಡ್ಬೇಕಾಗಿರೋ ದುಡ್ಡು ಕೊಡ್ತಾರೆ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹತ್ರ ದುಡ್ಡು ಬರುತ್ತೆ. ಆ ದುಡ್ಡು ಬಂದ ತಕ್ಷಣ ಏನ್ ಮಾಡ್ತಾರೆ, ನಿಮ್ಮ ಅವಶ್ಯಕತೆಗಳು, ನಿಮ್ಗೆ ಏನೇನೆಲ್ಲ ವಸ್ತುಗಳು ಬೇಕು, ನಿಮ್ಗೆ ಏನೇನು ಆಸೆಗಳಿರುತ್ತೆ ತಗೋಬೇಕು ಅಂತ, ಅದಕ್ಕೆಲ್ಲ ಒಂದಿಷ್ಟು ಖರ್ಚು ಮಾಡ್ತೀರಾ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಈ ವಾರ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ ನೀವ್ ಏನ್ ಬಿಸ್ನೆಸ್ ಅಲ್ಲಿ ಎಷ್ಟು ನೀವು ಎಫರ್ಟ್ ಹಾಕ್ತೀರಾ, ಎಷ್ಟು ಕೆಲಸ ಮಾಡ್ತೀರಾ, ಅದಕ್ಕೆ ತಕ್ಕಂತಹ ಲಾಭವನ್ನ ತುಂಬಾ ಚೆನ್ನಾಗಿ ಪಡಿತೀರಾ ಈ ವಾರದಲ್ಲಿ. ದಶಮಾಧಿಪತಿ ಲಾಭಾಧಿಪತಿ ಒಟ್ಟಿಗೆ ಇದ್ದಾರೆ ನಿಮ್ ರಾಶಿಯಲ್ಲಿ. ನಿಮ್ಮ ಕೆಲಸ ಚೆನ್ನಾಗಿರುತ್ತೆ, ಲಾಭನೂ ಚೆನ್ನಾಗಿರುತ್ತೆ. ಹಾಗೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ ರಾಶಿಯಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರು ಅಷ್ಟೇ ಲಾಭ ತುಂಬಾ ಚೆನ್ನಾಗಿದೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕೂಡ ಒಂದು ನಿಮ್ಮಷ್ಟೇ ಸರಿಸಮವಾದಂತಹ ಕೆಲಸ, ಪರಿಶ್ರಮ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅಭಿವೃದ್ಧಿ ಇರುತ್ತೆ. ಇನ್ನು 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಗುರುವಿನ ಮನೆಯಲ್ಲಿದ್ದಾನೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಉತ್ತಮವಾದ ಗೌರವ, ಮರ್ಯಾದೆ ಇವುಗಳನ್ನ ಪಡಿತೀರಾ. ಯಾಕಂದ್ರೆ ಗುರು ಅಂದ್ರನೇ ಗೌರವ. ಅಲ್ಲಿ ಕುಜ ಇರೋದ್ರಿಂದ ಉತ್ತಮ ಗೌರವನ ಪಡಿತೀರಾ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಪ್ರಮೋಷನ್ ಆಗಬಹುದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬಹುದು. ಏನೋ ಒಂದು ರೀತಿಯಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ವೃಶ್ಚಿಕ ರಾಶಿಯವರು ಕಾಣ್ತೀರಾ. ಉದ್ಯೋಗ ಇಲ್ಲದೆ ಇರೋರಿಗೆ ಖಂಡಿತ ಕೆಲಸ ಸಿಗುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ. ಪಂಚಮ ಶನಿ ಮಾತ್ರ ಸ್ವಲ್ಪ ಅಶುಭ ಫಲ ಕೊಡ್ತಾ ಇದ್ದಾನೆ. ಪಂಚಮ ಶನಿಯಿಂದಾಗಿ ಸ್ವಲ್ಪ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಭವಿಷ್ಯದ ಬಗ್ಗೆ ಭಯ ಆಗ್ತಾ ಇರುತ್ತೆ. ಈಗ ನೋಡಿ, ಧೈರ್ಯನೂ ಇದೆ, ಆದ್ರೆ ಯಾವಾಗ್ಲೋ ಒಂದ್ಸಲ ಭಯ. ಅದು ಶನಿ ಪ್ರಭಾವ. ಶನಿಗ್ ಪರಿಹಾರ ಮಾಡ್ಲೇಬೇಕು. ಯಾಕಂದ್ರೆ ಎಲ್ಲಾ ಗ್ರಹಗಳು ಚೆನ್ನಾಗಿರೋದ್ರಿಂದ ಈ ಟೈಮ್ ಚೆನ್ನಾಗಿದೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲಾ ಗ್ರಹಗಳು ಮುಂದಿನ ಮನೆಗೆ ಹೋಗ್ತಾ 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 ಗ್ರಹಗಳೆಲ್ಲ ವೀಕ್ ಆದಾಗ ಶನಿಯ ಎಫೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಈಗ್ಲಿಂದಾನೇ ನೀವು ಶನಿವಾರ ಎಳ್ಳೆಣ್ಣೆ ದಾನ ಕೊಡುವಂಥದ್ದು ಅಥವಾ ಎಳ್ಳು ದಾನ ಕೊಡುವಂಥದ್ದು ಮಾಡ್ತಾ ಇರ್ಬೇಕಾಗತ್ತೆ. ಚತುರ್ಥಾಧಿಪತಿ ಶನಿಯಾಗಿ ನಿಮಗೆ 5ನೇ ಮನೇಲಿದ್ದಾನೆ. ಹಾಗೆ 4ನೇ ಮನೇಲಿ ರಾಹು ಇರೋದ್ರಿಂದ ಕೃಷಿಯನ್ನ ನಂಬಿ ಬದುಕ್ತಾ ಇರೋಂಥವ್ರಿಗೆ, ಮೇನ್ ಆಗಿ ವ್ಯವಸಾಯದಲ್ಲಿ ಇರುವಂತವ್ರಿಗೆ ನಿಮ್ ಕೆಲಸಗಳನ್ನ ನೀವು ಮಾಡಿ, ಆದ್ರೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡಬೇಡಿ. ಯಾಕಂದ್ರೆ ವ್ಯವಸಾಯದಲ್ಲಿ ಇರ್ತಕ್ಕಂಥವ್ರಿಗೆ ಚತುರ್ಥ ಭಾವ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಎಲ್ಲೋ ಇನ್ವೆಸ್ಟ್ ಮಾಡಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ದು ಏನು ಕೃಷಿಯಲ್ಲಿ ನೀವ್ ಏನ್ ಕೆಲಸ ಮಾಡ್ತಾ ಇದೀರಿ ಈಗ ಅಷ್ಟರಲ್ಲೇ ಮುಂದುವರಿದು, ರಾಹುವಿನ ಬದಲಾವಣೆ ಆಗೋವರೆಗೂ ಹೊಸ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಿಮಗೆ ಇಲ್ಲಿ ಲಾಭಾಧಿಪತಿಯಾದ ಬುಧ ಗ್ರಹ ನಿಮ್ ರಾಶಿಯಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್ ಅಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಈ ವಾರದಲ್ಲಿ. ಯಾವ ಬದಲಾವಣೆ ಮಾಡ್ಕೊಂಡ್ರೆ ಹೆಚ್ಚು ಲಾಭ ಸಿಗುತ್ತೆ ಅನ್ನುವಂತಹ ಒಂದು ಐಡಿಯಾ ನಿಮ್ಗೆ ಸಿಗುತ್ತೆ. ಹಾಗಾಗಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಯಾಕಂದ್ರೆ 5ನೇ ಮನೇಲಿ ಶನಿ ಇದ್ದಾನೆ, ಸ್ವಲ್ಪ ಸೋಮಾರಿತನ. ನಿಮ್ ರಾಶಿಯಲ್ಲಿ ಬೇರೆ ಶುಕ್ರ ಇದ್ದಾನೆ, ಓದೋದ್ರ ಕಡೆ ಗಮನ ಇಲ್ಲ, ಗುರು ದೃಷ್ಟಿ ಇಲ್ಲ, ನಿಮ್ಮ ರಾಶಿಗಿಲ್ಲ, ಆದ್ರೆ ರಾಶ್ಯಾಧಿಪತಿಗಿದೆ. ಓದ್ಬೇಕು ಅನ್ನೋ ಮನ್ಸಿರುತ್ತೆ, ಆದ್ರೆ ಓದಕ್ ಆಗ್ತಾ ಇಲ್ಲ. ಈ ತರ ಎಲ್ಲ ಸ್ವಲ್ಪ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡಿ, ಗುರುಪಾದುಕ ಮಂತ್ರವನ್ನ ಹೇಳ್ಕೊಳ್ಳಿ. ಇದರಿಂದ ವಿದ್ಯಾಭ್ಯಾಸದಲ್ಲಿ ಆಗ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ಸಪ್ತಮದಲ್ಲಿ ಕೂತ್ಕೊಂಡು ಗುರು ನೋಡ್ತಾ ಇದ್ದಾನೆ. ಸೊ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದು ಶುಭ. ಹಾಗೆ ಮಂಗಳ ಗ್ರಹ 12ನೇ ಮನೆ ಅಧಿಪತಿಯಾಗಿ ಪಂಚಮಾಧಿಪತಿಯಾಗಿ ನಿಮಗೆ ಯೋಗಕಾರಕನಾಗಿ ಒಂದಷ್ಟು ಶುಭ ಫಲವನ್ನೇ ಕೊಡುವಂತ ಗ್ರಹ. ಹಾಗೆ ನಿಮ್ಮ ರಾಶಿಗೆ, ರಾಶ್ಯಾಧಿಪತಿಗೆ ಮಿತ್ರನಾಗಿರ್ತಾನೆ. ಅವನು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಈ ವಾರದಲ್ಲಿ. ಇತರ ಗ್ರಹಗಳು 12ನೇ ಮನೇಲಿ ಇದ್ರೂ ಸಹಿತ ನಿಮ್ಮ ರಾಶಿಯಲ್ಲಿ ಮಂಗಳ ಮತ್ತು ಸಪ್ತಮದಲ್ಲಿ ಗುರುಗ್ರಹ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ. ಅಂದ್ರೆ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಅಂದ್ರೆ ಹಣ ಬರ್ತಾ ಇರುತ್ತೆ. ಹಾಗೆ ಬೇರೆಯವರು ನಿಮ್ಗೆ ಹಣ ಕೊಡ್ಬೇಕಾಗಿದ್ರೆ ಅದನ್ನ ವಾಪಸ್ ತಂದು ಕೊಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಅಂತಹ ಅವಕಾಶ ಸಿಕ್ಕತ್ತೆ. ಆದರೆ ಇಲ್ಲೇ ಕೆಲಸ ಮಾಡ್ತಾ ಇರೋಂಥವ್ರಿಗೆ, ಅದರಲ್ಲಿ ಪ್ರೈವೇಟ್ ಜಾಬ್, ಗವರ್ಮೆಂಟ್ ಜಾಬ್ ಎಲ್ಲದೂ ಸೇರಿ. ಗವರ್ಮೆಂಟ್ ಜಾಬ್ ಅಂದ್ರೂ ನಿಮ್ಗೆ ಸಮಸ್ಯೆ ಇದೆ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಸಮಸ್ಯೆ ಇದೆ. ಯಾಕೆಂದ್ರೆ ಇಲ್ಲಿ ಪ್ರೈವೇಟ್ ಜಾಬ್ ಅಂತ ತಗೊಂಡಾಗ ನಾವು 6ನೇ ಮನೆ ಅಧಿಪತಿನ ನೋಡ್ತೀವಿ. ಅದೇ ತರ ಸರ್ಕಾರಿ ಉದ್ಯೋಗ ಅಂದಾಗ ರವಿಯನ್ನ ನೋಡ್ತೀವಿ.
ಇಲ್ಲಿ ರವಿ ಏನಾಗಿದ್ದಾನೆ, 12ನೇ ಮನೇಲಿ ಇದ್ದಾನೆ, ವ್ಯಯಸ್ಥಾನ. ದಶಮಾಧಿಪತಿ ಕಂಪ್ಲೀಟ್ ನಿಮ್ಮ ವೃತ್ತಿ. ಈ ದಶಮಾಧಿಪತಿ ನಿಮ್ಮ ಕಂಪ್ಲೀಟ್ ನಿಮ್ಮ ಕ್ರಿಯೆ, ಕೆಲಸ. ಬರೀ ಉದ್ಯೋಗ ಅಂತ ಅಷ್ಟೇ ಬರಲ್ಲ, ಬೇರೆ ಎಲ್ಲಾ ಕೆಲಸಗಳು ಏನಿರುತ್ತಲ್ಲ ಎಲ್ಲವನ್ನ ನಾವು ಪರಿಗಣನೆಗೆ ತಗೊಳ್ಳೋದು 10ನೇ ಮನೆಯಿಂದ. ಬರೀ ನೀವು ಉದ್ಯೋಗದಲ್ಲಿ ಅಷ್ಟೇ ದುಡಿಮೆ ಮಾಡೋದಕ್ಕೆ 6ನೇ ಮನೆ ನೋಡ್ಬೇಕು. ಯಾಕಂದ್ರೆ ಅದನ್ನ ಸೇವೆ ಅಂತ ಹೇಳ್ತೀವಿ. ನೀವೊಂದು ಸೇವೆ ಮಾಡ್ತೀರ, ಅವ್ರು ನಿಮ್ಗೆ ಸಂಬಳ ಕೊಡ್ತಾರೆ. ಆದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಓವರ್ ಆಲ್ ಕೆಲಸಗಳು, ಒಬ್ಬರಿಗೆ ಬೈಯೋದು, ಒಬ್ಬರನ್ನ ಹೊಗಳೋದು, ಒಬ್ಬರಿಗೆ ಸಹಾಯ ಮಾಡೋದು, ಒಬ್ಬರ ಹತ್ರ ಹಣ ಕಿತ್ಕೊಳ್ಳೋದು, ಒಳ್ಳೇದು ಕೆಟ್ಟದ್ದು ನಾವ್ ಏನೇನ್ ಮಾಡ್ತೀವಿ ಎಲ್ಲಾ ಟೋಟಲ್ ಆಗಿ ಸೇರಿ 10ನೇ ಮನೆ. ತುಂಬಾ ಜನ ಏನ್ ಅನ್ಕೋತಾರೆ, 10ನೇ ಮನೆ ಉದ್ಯೋಗ ಸ್ಥಾನ. ಹೌದು, ಉದ್ಯೋಗ ಸ್ಥಾನ. ಉದ್ಯೋಗ ಅಂದ್ರೆ ಬದು ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ, ಆ ಉದ್ಯೋಗ ಅಷ್ಟೇ ಅಲ್ಲ. ನಿಮ್ ಲೈಫಲ್ಲಿ ನೀವ್ ಏನೇನ್ ಕೆಲಸಗಳು ಮಾಡ್ತೀರಾ, ಟೋಟಲ್ ಕರ್ಮ ಅಂತ ಹೇಳ್ತೀವಿ. ಹಾಗಾಗಿ ಈ ದಶಮಾಧಿಪತಿ 12ನೇ ಮನೇಲಿ ಇರ್ತಾನೆ ಈ ವಾರದಲ್ಲಿ, ಬುಧ ಗ್ರಹ. ಅದಕ್ಕೆ ನಿಮಗೆ ಹೆಂಗಿರುತ್ತೆ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಏನೂ ಅಭಿವೃದ್ಧಿ ಇಲ್ಲ, ಆದ್ರೆ ನಿಮ್ಮ ಹತ್ರ ಹಣಕಾಸಿನ ಕೊರತೆ ಇರಲ್ಲ. ಯಾಕಂದ್ರೆ ಗುರುದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಹೇಗೋ ನಿಮ್ದು ಆ ಒಂದು ಟೈಮಲ್ಲಿ ನಿಮ್ ಕೆಲ್ಸಗಳ ನಡೀಲಿಲ್ಲ ಅಂದ್ರೂ ಕೂಡ ನಿಮ್ಗೆ ದುಡ್ಡು ಬಂದು ಬೀಳ್ತಾ ಇರುತ್ತೆ, ಹೇಗೋ ನಿಮ್ ಖರ್ಚು ವೆಚ್ಚಗಳು ನಡೀತಾ ಇರುತ್ತೆ. ಆದ್ರೆ ಸಮಸ್ಯೆ ಏನಾಗತ್ತೆ ಅಂದ್ರೆ, ಇವಾಗ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದಲ್ಲಿ ತುಂಬಾ ನಿಧಾನ, ತುಂಬಾ ಅಡೆತಡೆಗಳಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಒಂದು ಸರ್ಕಾರಿ ಉದ್ಯೋಗ ಆಗಿರ್ಬೋದು, ನೀವು ಏನೇ ಕೆಲಸದಲ್ಲಿ ಇರ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳು, ಯಾವುದೋ ಒಂದು ಕಾರಣದಿಂದ ನಿಮ್ಮ ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಕೆಲವರು ಕೆಲಸ ಬಿಡೋ ಯೋಚನೆನೂ ಮಾಡ್ತೀರಾ. ಯಾಕಂದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ಏನೋ ಸ್ವಲ್ಪ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ನಿಮ್ಮ ಮನಸ್ಸಿಗೆ ಬೇಸರ ಆಗ್ತಾ ಇದೆ, ಅಥವಾ ನಿಮ್ ಕೆಲಸನ ಯಾರು ಗುರ್ತಿಸ್ತಾ ಇಲ್ಲ, ಅಥವಾ ನಿಮ್ಮ ಮೇಲಧಿಕಾರಿಗಳು ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಕೆಲಸವನ್ನ ಬಿಡುವಂತಹ ನಿರ್ಧಾರವನ್ನ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಧನುಸು ರಾಶಿಯವರಿಗೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ನಿರ್ಧಾರ ಮಾಡಬೇಡಿ. ಯಾಕಂದ್ರೆ ಈ 12ನೇ ಮನೆಯಲ್ಲಿರೋ ಗ್ರಹಗಳು ಶಾಶ್ವತ ಅಲ್ಲ. ಸ್ವಲ್ಪ ದಿನ ಆದ ಕೂಡಲೇ ಒಂದೊಂದೇ ಗ್ರಹಗಳು ನಿಮ್ ರಾಶಿಗೆ ಬರ್ತಾರೆ. ಅಂದ್ರೆ ಈಗಿರುವ ಸಮಸ್ಯೆ ಕೂಡ ಶಾಶ್ವತ ಅಲ್ಲ. ಸ್ವಲ್ಪ ಬೇಸರಗಳು ಇದೆಲ್ಲ ಆಗತ್ತೆ, ಆದ್ರೆ ಕೆಲಸ ಬಿಡೋ ತೀರ್ಮಾನವನ್ನ ಮಾಡಬೇಡಿ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 10ನೇ ಮನೆಗೆ ಶನಿ ದೃಷ್ಟಿ ಇದೆ, ಅರ್ಧಾಷ್ಟಮ ಅಂತ ಕೂಡ ಕರಿಬಹುದು. 10ನೇ ಮನೆ ಕರ್ಮಸ್ಥಾನಕ್ಕೆ ಶನಿ ದೃಷ್ಟಿ ಇರೋದ್ರಿಂದ ನೀವೇನಾದ್ರೂ ಇವಾಗ ಕೆಲಸ ಬಿಟ್ರೆ ಒಂದಷ್ಟು ದಿನ ಕೆಲಸ ಇಲ್ಲದೆ ಕುತ್ಕೋಬೇಕಾಗತ್ತೆ. ಅಯ್ಯೋ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅವಕಾಶಗಳು ಸಿಗದೆ ಇರೋ ತರ ಆಗ್ಬಿಡುತ್ತೆ. ಹಾಗಾಗಿ ಆ ತರದ ತೀರ್ಮಾನಗಳು ತಗೋಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರಲ್ಲ. ಇನ್ನು ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಸಮಸ್ಯೆಗಳೇನಿಲ್ಲ, ಖರ್ಚು ಜಾಸ್ತಿ ಇರುತ್ತೆ. ಸ್ವಂತ ಉದ್ಯೋಗ ಅಂತ ಬಂದಾಗ ಅಲ್ಲಿ ನೀವೇ ಬಾಸ್ ಆಗಿರ್ತೀರಾ, ಬೇರೆಯವರಿಂದ ನಿಮ್ಗೇನು ಕಿರಿಕಿರಿ ಬರಲ್ಲ. ಅದು ಅಲ್ಲದೆ ನಿಮ್ ರಾಷ್ಟ್ರಾಧಿಪತಿಯಾದಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ, ಯೋಗಕಾರನಾದಂತಹ ಮಂಗಳ ನಿಮ್ ರಾಶಿಯಲ್ಲಿರೋದ್ರಿಂದ ಸ್ವಂತ ಉದ್ಯೋಗ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಏನು ತೊಂದರೆ ಇಲ್ಲ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಬರಲ್ಲ, ಲಾಭ ಬಂದ್ರೂ ಕೂಡ ಇಮಿಡಿಯೇಟ್ ಖರ್ಚಾಗ್ಬಿಡುತ್ತೆ, ಆ ತರ ಇರುತ್ತೆ. ಹಾಗೆ ತೃತೀಯ ಭಾವದಲ್ಲಿ ರಾಹು ಇರ್ತಾನೆ. ಸ್ವಲ್ಪ ನಿಮಗೆ ಆಗದೇ ಇರುವಂತಹವ್ರು, ನಿಮ್ಮನ್ನ ಕಂಡ್ರೆ ಆಗದೆ ಇರೋರು ನಿಮ್ಮ ಬೆನ್ನ ಹಿಂದೆ ಏನೇನೋ ಕೆಲವು ಸಂಚುಗಳು ಮಾಡೋದು, ಏನೇನೋ ಮಾತಾಡ್ಕೊಳ್ಳೋದು, ಈ ತರದ್ದೆಲ್ಲ ನಿಮ್ ಕಿವಿಗೆ ಬಂದ್ ಬೀಳುತ್ತೆ. ಉದಾಸೀನ ಮಾಡಿ. ಯಾಕಂದ್ರೆ ಅವ್ರ ಕೆಲ್ಸನೇ ಅದು, ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವರ ಅಮೂಲ್ಯವಾದ ಸಮಯವನ್ನ ನಿಮ್ಗೋಸ್ಕರ ವ್ಯರ್ಥ ಮಾಡ್ತಾ ಇರ್ತಾರೆ. ಮಾಡ್ಕೊಳ್ಳಿ. ಚತುರ್ಥದಲ್ಲಿ ಶನಿ ಇದ್ದಾನೆ, ಮನಸ್ಸಿಗೆ ನೆಮ್ಮದಿಯ ಕೊರತೆ. ಈಗ ಆಲ್ರೆಡಿ ಧನುಸು ರಾಶಿಯವ್ರಿಗೆ 4ನೇ ಮನೆಯಲ್ಲಿ ಶನಿ ಬಂದಾಗಿಂದ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಒಂಥರ ಅಸಮಾಧಾನ, ಮನಸ್ಸಿಗೆ ಏನೋ ಚಿಂತೆ, ಭಾರವಾದ ಮನಸ್ಥಿತಿ. ಯಾಕಂದ್ರೆ ಶನಿ ದುಃಖಕಾರಕ. ಯಾವ್ದ್ಯಾವ್ದೋ ಯೋಚನೆಗಳು ಮಾಡ್ತೀರಾ, ನಿಮಗ್ ಸಂಬಂಧನೇ ಪಡೆದೇ ಇರುವಂತ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪಂಚಮಾಧಿಪತಿ ನಿಮ್ ರಾಶಿಯಲ್ಲಿದ್ದು ಗುರುವಿನ ದೃಷ್ಟಿ ನಿಮ್ ರಾಶಿಗಿದೆ. ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಯಾವ ಗ್ರಹ ಎಲ್ಲಾದ್ರೂ ಇರ್ಲಿ, ಪಂಚಮಾಧಿಪತಿ ಮತ್ತು ನಿಮ್ಮ ರಾಶಿಯಾಧಿಪತಿ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಏನೇ ಸಂಕಟಗಳು ತೊಂದರೆಗಳು ಬಂದ್ರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಅದರಿಂದ ಪಾರಾಗ್ತೀರಾ. ಅಂದ್ರೆ ದೇವರ ಅನುಗ್ರಹ ಇರುತ್ತೆ ನಿಮ್ಗೆ. ಹಾಗಾಗಿ ಆತಂಕ ಬೇಡ. ಸ್ವಲ್ಪ ಆತಂಕಗಳು ಬಂದ್ರೂ ಕೂಡ ಧೈರ್ಯವಾಗಿರಿ, ಏನೂ ಆಗಲ್ಲ, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಯಾಕಂದ್ರೆ ಗುರು ಎಲ್ಲಾ ತರದ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ತಾನೆ. ಹಾಗಾಗಿ ಈ ವಾರ ನಿಮ್ಗೆ ಒಂಥರ ಮಿಶ್ರ ಫಲ ಅಂತ ಹೇಳ್ಬೋದು. ಬಟ್ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಈ ವಾರ ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳು ದಾನ ಮಾಡಿ, ಹಾಗೆ ಭಾನುವಾರ ಗೋಧಿ ದಾನ ಮಾಡಿ, ಒಳ್ಳೇದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿ 3ನೇ ಮನೆಯಲ್ಲಿದ್ದಾನೆ. ತುಂಬಾ ಗ್ರಹಗಳು 11ನೇ ಮನೆಯಲ್ಲಿದ್ದಾರೆ.
ಅಷ್ಟಮಾಧಿಪತಿಯಾದ ರವಿಗ್ರಹ 11ನೇ ಮನೆಯಲ್ಲಿದ್ದಾನೆ. ಭಾಗ್ಯಾಧಿಪತಿಯಾದ ಬುಧ ಗ್ರಹ 11ನೇ ಮನೆಯಲ್ಲಿದ್ದಾನೆ. ನಿಮಗೆ ಯೋಗಕಾರಕನಾದ ಶುಕ್ರಗ್ರಹ ಕೂಡ 11ನೇ ಮನೆಯಲ್ಲಿ ಇದ್ದಾನೆ. ದಶಮಾಧಿಪತಿ. ಎಲ್ಲ ಕೆಲಸ ಸಕ್ಸಸ್. ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದು ಸಕ್ಸಸ್ಸೇ. ಯಾಕೆಂದ್ರೆ ಲಾಭದಲ್ಲಿರೋನು ಶುಕ್ರ, ನಿಮ್ಮ ದಶಮಾಧಿಪತಿ. ಹಾಗಾಗಿ ಎಲ್ಲಾ ಕೆಲಸದಲ್ಲೂ ಕೂಡ ಅನುಕೂಲಗಳಾಗುತ್ತೆ. ಬರೀ ಉದ್ಯೋಗ ಅಂತಲ್ಲ, ಏನೇ ಒಂದು ಕೆಲಸಗಳು, ಮಾತುಕತೆಗಳಿರ್ಬೋದು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಯಾವುದೋ ಒಂದು ವಿಚಾರದ ಬಗ್ಗೆ ನಿರ್ಧಾರವನ್ನು ತಗೋಬೇಕು, ಈ ತರದ್ದೇನಿದ್ರು ಕೂಡ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಮನೆಯಲ್ಲಿ ಇರೋದ್ರಿಂದ ಸರಿಯಾದ ತೀರ್ಮಾನಗಳನ್ನ ತಗೊಳ್ತೀರಾ, ಅಂದ್ರೆ ಎಲ್ಲಾ ವಿಚಾರಗಳಲ್ಲಿ ಕೂಡ. ಉದ್ಯೋಗ ಅಂತ ಬಂದಾಗ 6ನೇ ಮನೆ ಅಧಿಪತಿ ಲಾಭದಲ್ಲಿದ್ದಾನೆ, 6ನೇ ಮನೆಯಲ್ಲಿ ಗುರು ಇದ್ದಾನೆ. ಉದ್ಯೋಗದಲ್ಲಿ ಉತ್ತಮವಾದ ಗೌರವ, ಮರ್ಯಾದೆ, ಪ್ರತಿಷ್ಠೆಗಳು ಸಿಗುತ್ತೆ. ಕೆಲಸದಲ್ಲಿ ಲಾಭ ಇರುತ್ತೆ. ನೀವು ಮಾಡುವಂತಹ ಕೆಲಸವನ್ನ ಒಂದಷ್ಟು ಜನ ಮೆಚ್ಚಿಕೊಳ್ಳುವಂತದ್ದಾಗತ್ತೆ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿ ಜೊತೆನಲ್ಲಿ ಶುಕ್ರ ಇದ್ದಾನೆ. ಹಂಗಿದ್ದಾಗ ಏನಾಗತ್ತೆ ಅಂದ್ರೆ ಶುಕ್ರ ಸ್ವಲ್ಪ ಅಟ್ರಾಕ್ಟ್ ಮಾಡ್ತಾನೆ. ನೀವು ತುಂಬಾ ಒಳ್ಳೆ ಕೆಲಸಗಾರರು, ಒಳ್ಳೆ ನಾಲೆಡ್ಜ್ ಇರೋನವರು ಅಂತ ಒಂದು ಜಗತ್ತಿಗೆ ತೋರಿಸೋನು ಶುಕ್ರ ಗ್ರಹ ಆಗಿರ್ತಾನೆ. ಆ ತರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷ ಗೌರವ, ಮರ್ಯಾದೆಯನ್ನ ನೀವು ಪಡಿತೀರಾ. ಇನ್ನು ರವಿ ಗ್ರಹ ಲಾಭದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಈ ವಾರದಲ್ಲಿ ಆಸ್ತಿ ವಿಚಾರವಾಗಿ ಏನು ನಿರ್ಧಾರ ತಗೋಬೇಡಿ. ವಾಹನ ತಗೊಳ್ಳೋದಾಗಿರ್ಬಹುದು, ಮನೆ ತಗೊಳ್ಳೋದು ಅಥವಾ ನಿವೇಶನ ತಗೊಳ್ಳೋದು, ಈ ತರದ್ ಯಾವುದಕ್ಕೂ ಏನು ತೀರ್ಮಾನ ತಗೋಬೇಡಿ. ಯಾಕಂದ್ರೆ ಚತುರ್ಥಾಧಿಪತಿ ಇಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಆದ್ರೆ ನೀವೇನಾದ್ರೂ ಪ್ರಾಪರ್ಟಿ ಸೇಲ್ಗಿಟ್ಟಿದ್ರೆ ಆ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಏನಾದ್ರೂ ಸೈಟ್ ಸೇಲ್ಗಿಟ್ಟಿರ್ತೀರಾ, ಮಾರಾಟ ಮಾಡೋದಕ್ಕೆ ಇಟ್ಟಿರ್ತೀರಾ, ಒಳ್ಳೆ ಬೆಲೆಗೆ ಸೇಲ್ ಆಗುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ ವ್ಯಯಕ್ಕೆ ಬಂದಾಗ ಒಂದು ಆಸ್ತಿಯನ್ನ ಕಳೆದುಕೊಳ್ತೀರಾ. ಆದ್ರೆ ಅದರಿಂದ ನಿಮ್ಗೆ ಲಾಭ ಬರುತ್ತಾ, ಒಳ್ಳೆ ಬೆಲೆಗೆ ಸೇಲ್ ಆಗತ್ತಾ ಅನ್ನೋದು ಒಂದು ಲಾಭ ಸ್ಥಾನದಲ್ಲಿ 3 ಗ್ರಹಗಳಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ತಗೊಳ್ಳೋ ವಿಚಾರ ಅಂತಾಗ ಬೇಡ. ಇನ್ನು ಪಂಚಮಾಧಿಪತಿ ಶುಕ್ರ ಗ್ರಹ ನಿಮ್ಗೆ ದಶಮಾಧಿಪತಿ ಕೂಡ ಆಗಿರ್ತಾನೆ. ನಿಮ್ಮ ಜೀವನದಲ್ಲಿ ನೀವೇನೇನ್ ಅನ್ಕೊಳ್ತೀರಾ, ಬರೀ ಉದ್ಯೋಗ ಅಷ್ಟೇ ಅಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಏನೇ ಒಂದು ಯೋಜನೆಗಳನ್ನ ಮಾಡ್ಕೊಂಡ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನ ಪಡಿತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವೊಂದು ಒಳ್ಳೊಳ್ಳೆ ಬದಲಾವಣೆಗಳು ಮಾಡ್ಕೊಳ್ತೀರಾ. ಯಾಕಂದ್ರೆ ಬುಧ ಶುಕ್ರ ಒಂದೇ ಮನೇಲಿದ್ದಾಗ ನಿಮ್ಮ ಒಂದು ಯೋಚನೆಗಳು ಚೇಂಜ್ ಆಗತ್ತೆ. ಏನೋ ಒಂದು ಬದಲಾವಣೆ, ಕ್ರಿಯೇಟಿವಿಟಿ ಅಂತ ಹೇಳ್ತೀರಿ ಬುಧನಿಗೆ. ಯಾವ್ದಾದ್ರು ಒಂದು ಬದಲಾವಣೆಗಳು ಮಾಡ್ಕೊಳ್ಳೋಣ, ಇದು ನನ್ನ ಲೈಫಲ್ಲಿ ಇನ್ನಷ್ಟು ನನಗೆ ಅಭಿವೃದ್ಧಿಯನ್ನು ಕೊಡ್ಬೋದು ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡ್ಕೊಳ್ತೀರಾ. ನಿಮ್ಮ ಕೆಲಸ ಮಾಡುವ ರೀತಿಯಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡ್ಕೊಳ್ತೀರಾ. ಅದು ಕೂಡ ನಿಮ್ಗೆ ಲಾಭವನ್ನೇ ತಂದು ಕೊಡುತ್ತೆ. ಪಂಚಮಾಧಿಪತಿ ಶುಕ್ರ ಲಾಭದಲ್ಲಿ ಕೂತ್ಕೊಂಡು ಪಂಚಮವನ್ನೇ ಅಂದ್ರೆ ತನ್ನ ಮನೆಯನ್ನೇ ನೋಡ್ತಾ ಇರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಯಾಕಂದ್ರೆ ಪಂಚಮಕ್ಕೆ ಬುಧನ ದೃಷ್ಟಿಯೂ ಇದೆ. ಗುರುವಿನ ಅನುಗ್ರಹ ಇಲ್ಲದೆ ಹೋದ್ರು ಕೂಡ ಬುಧನ ದೃಷ್ಟಿ ಪಂಚಮಕ್ಕಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೆ ಅಟ್ಲೀಸ್ಟ್ ಗುರುವಿನ ಅನುಗ್ರಹ ಇಲ್ಲ ಅಂದ್ರೂ ಬುಧನ ಅನುಗ್ರಹ ಆದ್ರೂ ಇರ್ಬೇಕಾಗತ್ತೆ. ಯಾಕಂದ್ರೆ ಓದಿದ್ದು ನೆನಪಲ್ಲಿ ಉಳಿಬೇಕಲ್ಲ. ಆದ್ರೆ ಗುರು ಚೆನ್ನಾಗಿಲ್ಲ ಅಂದ್ರೆ ಆಸಕ್ತಿ ಬರೋದಿಲ್ಲ, ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೆ ಗುರುವಿಗೆ ಪರಿಹಾರ ಮಾಡ್ಲೇಬೇಕು. ಅದಕ್ಕೆ ಈ ವಾರದಲ್ಲಿ ಗುರುವಿಗೆ ಪರಿಹಾರಾರ್ಥವಾಗಿ ಕಡಲೆಬೇಳೆ ದಾನ ಕೊಡಿ. ಗುರುವಾರ ದಿನ ಇದು ವಿದ್ಯಾರ್ಥಿಗಳು ಮಾಡ್ಬೇಕಾಗಿರುವಂತಹ ಪರಿಹಾರ. ಇನ್ನು ಉಳಿದಂತೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಾಕ್ಸ್ಥಾನದಲ್ಲಿ ರಾಹು ಇದ್ದಾನೆ. ತುಂಬಾ ಮಾತಾಡಕ್ ಹೋಗ್ಬಿಡಿ. ನೀವ್ ಏನ್ ಮಾತಾಡೋದು ಅದು ಅಪಾರ್ಥನೆ ಆಗ್ಬಿಡುತ್ತೆ. ಸ್ವಲ್ಪ ಈಗಾಗಲೇ ಬಹಳ ದಿನದಿಂದ ಹತ್ರ ಆಗ್ತಾ ಇದೆ ಮಕರ ರಾಶಿಯವರಿಗೆ. ಅಯ್ಯೋ 7:30 ಮುಗೀತು, ಎಲ್ಲಾ ಮುಗೀತು, ಆದ್ರೂ ನಮಗ್ ಕಷ್ಟ ತಪ್ಪಿಲ್ಲ ಅನ್ನೋರು ಬಹಳಷ್ಟು ಜನ ಇದ್ದಾರೆ. 7:30 ಮುಗ್ದಿದೆ, ಆದ್ರೆ ಪ್ರಯೋಜನ ಏನೋ? 2ನೇ ಮನೆಗೆ ರಾಹು ಬಂದಿದ್ದಾನೆ. 7:30 ಮುಗ್ದಿದೆ, ಪ್ರಯೋಜನ ಏನೋ? ಗುರುಬಲ ಇಲ್ಲ. ಎಲ್ಲಾ ಗ್ರಹಗಳು ಚೆನ್ನಾಗಿದ್ರೆ ಮಾತ್ರ ಸಂಪೂರ್ಣವಾಗಿ ಶುಭ ಫಲ. ಒಂದ್ ಗ್ರಹ ಚೆನ್ನಾಗಿದ್ರೆ ಇನ್ನೊಂದು ಗ್ರಹ ಚೆನ್ನಾಗಿರಲ್ಲ. ಒಂದ್ ಗ್ರಹ ದುಸ್ಥಾನಕ್ಕೆ ಹೋದ್ರೆ ಇನ್ನೊಂದ್ ಗ್ರಹ ಶುಭ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಮನುಷ್ಯನಿಗೆ ಕಷ್ಟ ಯಾವತ್ತಿಗೂ ತಪ್ಪಿದ್ದಲ್ಲ. ಒಂದು ಟೈಮಲ್ಲಿ ಇದ್ದ ಕಷ್ಟ ಇನ್ನೊಂದು ಟೈಮಲ್ಲಿ ಇರಲ್ಲ. ಹಾಗಂತ ಆ ಟೈಮಲ್ಲಿ ಎಲ್ಲಾ ರೀತಿಯಲ್ಲೂ ಸೌಖ್ಯನೇ ಇರುತ್ತೆ ಅಂತಲ್ಲ, ಬೇರೆ ತರ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ರಾಹು ನಿಮ್ಮ ಮಾತಿನಿಂದ ಸ್ವಲ್ಪ ಅಪಾರ್ಥಗಳಾಗುವ ಹಾಗೆ ಮಾಡ್ತಾನೆ. ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಪ್ರತಿದಿನ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ಹಾಗೆ ಗುರುವಾರ ಕಡಲೆಬೇಳೆ ದಾನ ಕೊಡಿ, ಒಳ್ಳೇದಾಗುತ್ತೆ. ಕುಂಭರಾಶಿಯವರಿಗೆ ನಿಮ್ಮ ವಾಕ್ಸ್ಥಾನದಲ್ಲಿ ಶನಿ, ವಾಕ್ಸ್ಥಾನಾಧಿಪತಿ ಪಂಚಮದಲ್ಲಿದ್ದಾನೆ. 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಬಟ್ ಶನಿ ಹೇಗೆ ಅಂದ್ರೆ ನಿಧಾನವಾಗಿ ಬರುತ್ತೆ. ಅಯ್ಯೋ ನಾನು ಇಷ್ಟೊಂದು ಕಷ್ಟಪಟ್ಟಿದ್ದೀನಿ, ನನಗಿನ್ನೂ
ಅನುಕೂಲ ಬಂದಿಲ್ವಲ್ಲಪ್ಪ, ಲಾಭ ಬಂದಿಲ್ಲವ ಅಂತ ಒಂಥರ ವೇಟ್ ಮಾಡ್ತಾ ಇರ್ತಾರೆ. ಒಂಥರ ಜೀವ ಅಸಮಾಧಾನದಿಂದ ಒದ್ದಾಡ್ತಾ ಇರುತ್ತೆ. ಬಟ್ ನಿಧಾನವಾಗಿ ಬರುತ್ತೆ. ಯಾಕಂದ್ರೆ ಶನಿ ಅಂದ್ರೇನೆ ಸ್ಲೋ. ಬಟ್ ಸ್ಲೋ ಆಗಿ ಕೊಟ್ಟರು ಕೂಡ ಅವನು ಶಾಶ್ವತವಾದ ಫಲವನ್ನ ಕೊಡ್ತಾನೆ. ನೋಡಿ, ರಾಹು ಶುಕ್ರ ಇವರೆಲ್ಲ ಫಾಸ್ಟ್ ಆಗಿ ಕೊಟ್ಬಿಡ್ತಾರೆ, ಆದ್ರೆ ಅದು ಅಶಾಶ್ವತ. ಹಿಂಗ್ ಕೊಟ್ಬಿಟ್ಟು ವಾಪಸ್ ಕಿತ್ಕೊಂಡ್ಬಿಡ್ತಾರೆ. ರಾಹು ಅಂತೂ ಮಾಯೆ, ಅವನು ರಾತ್ರಿ ಫೇಮಸ್ ಮಾಡ್ಬಿಡ್ತಾನೆ. ಹಂಗೆ ಅವ್ರು ಎಲ್ಲಿ ಹೋದ್ರು ಅಂತಾನೆ ಪತ್ತೆ ಇರಲ್ಲ, ಹಂಗ್ ಮಾಡ್ಬಿಡ್ತಾನೆ. ಹಾಗೆ ರಾಹು ನಿಮ್ಗೆ ರಾತ್ರಿ ಕೋಟ್ಯಾಧಿಪತಿಯನ್ನಾಗೂ ಮಾಡ್ಬಿಡ್ತಾನೆ. ಅದೇ ಒಂದ್ ರಾತ್ರಿ ಎಲ್ಲ ಕಳ್ಕೊಳ್ಳೋ ಹಾಗೂ ಮಾಡ್ಬಿಡ್ತಾನೆ. ಈಗ ನೋಡಿ, ಜೂಜು, ರೇಸು ಇವುಗಳಲ್ಲೆಲ್ಲ ದುಡ್ಡು ಬರೋದಕ್ಕೆ ರಾಹುನೇ ಕಾರಕ. ಕೆಲವರು ಈ ತರದಲ್ಲಿ ಸಂಪಾದನೆ ಮಾಡೋದಕ್ಕೆ ತುಂಬಾ ಆಸೆ ಪಡ್ತಿರ್ತಾರೆ. ಬಟ್ ಒಂದ್ ತಿಳ್ಕೊಳ್ಳಿ, ಈ ತರ ಆಕಸ್ಮಿಕವಾಗಿ ಬಂದ ಹಣ ಆಕಸ್ಮಿಕವಾಗಿ ಹೊರಟೋಗ್ಬಿಡುತ್ತೆ. ಕಷ್ಟಪಟ್ಟು ಏನು ಗಳಿಸ್ತಿರಲ್ವಾ ಅದು ಉಳಿಯುತ್ತೆ. ಕಷ್ಟಪಟ್ಟು ಗಳಿಸುವುದಕ್ಕೆ ಶನಿಕಾರಕ. ತುಂಬಾ ಅಡ್ಡದಾರಿಗಳಲ್ಲಿ ಸಂಪಾದನೆ ಮಾಡೋದಕ್ಕೆ ರಾಹುಕಾರಕ. 2ನೇ ಮನೇಲಿ ಶನಿ ಇರೋದ್ರಿಂದ ನಿಮ್ಗೆ ಆತಂಕ ಆಗ್ತಾ ಇರುತ್ತೆ. ಇಲ್ಲಿ ರಾಹು ಏನ್ ಮಾಡ್ತಾ ಇರ್ತಾನೆ, ಅಯ್ಯೋ ನನಗೆ ದುಡ್ಡು ಬರಲ್ಲ ಆತರ ಒಂದು ಭಯ ಆಗ್ತಾ ಇರುತ್ತೆ. ಬಟ್ ಖಂಡಿತ ಬರುತ್ತೆ. ನೀವು ಆರಾಮಾಗಿ ನಿಮ್ ಕೆಲಸ ಏನಿದೆ ಅದನ್ನ ಮಾಡಿ. ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. 7.5 ನಡೀತಿದ್ರು ಕೂಡ ಶನಿ ಇರೋದು ಗುರುವಿನ ಮನೆಯಲ್ಲಿ. ಧರ್ಮ ಬಿಟ್ಟು ಹೋಗಲ್ಲ. ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡ್ಬೇಕಾಗಿದ್ದು ಅವನ ಧರ್ಮವಾಗಿರುತ್ತೆ, ಅದನ್ನ ಮಾಡ್ತಾನೆ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ ಜೊತೆಗೆ ದಶಮಾಧಿಪತಿ ಆದಂತಹ ಮಂಗಳ ಗ್ರಹ ಲಾಭದಲ್ಲಿದ್ದಾನೆ. ಯಾವುದೇ ಕೆಲಸ ಆಗಿರಬಹುದು, ನಿಮ್ದು ಏನೇ ಒಂದು ಮಾತುಕತೆಗಳಾಗಿರ್ಬಹುದು, ಏನಾದ್ರೂ ಮನಸ್ತಾಪಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಂಥದ್ದಾಗಿರ್ಬಹುದು, ಯಾವುದೇ ಕೆಲಸ ಇದ್ರೂ ಕೂಡ ಅದೆಲ್ಲದರಲ್ಲೂ ನಿಮ್ಗೆ ಅನುಕೂಲ ಇದೆ. ಹಾಗೆ ಚತುರ್ಥಾಧಿಪತಿ ದಶಮದಲ್ಲಿ ಕುತ್ಕೊಂಡಿದ್ದಾನೆ ಶುಕ್ರ ಗ್ರಹ. ಚತುರ್ಥ ಭಾವವನ್ನೇ ನೋಡ್ತಾ ಇದ್ದಾನೆ. ಅವನ ಜೊತೆನಲ್ಲಿ ಬುಧ ಕೂಡ ಸ್ಥಿತನಾಗಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವರು ವಾಹನ ತಗೋಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮ್ ಇದು, ತಗೊಳ್ಳಿ. ಯಾಕಂದ್ರೆ ಶುಕ್ರನ ದೃಷ್ಟಿ ನಿಮ್ಮ ಚತುರ್ಥದ ಮೇಲಿದೆ. ಅಥವಾ ಈ ವಾರದಲ್ಲಿ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಕೂಡ ಯಾವ ವಾಹನ ತಗೋಬೇಕು, ಎಲ್ಲಿ ನಿವೇಶನ ತಗೋಬೇಕು, ಅಥವಾ ಯಾವ ಮನೆ ತಗೋಬೇಕು ಯೋಚನೆ ಮಾಡಿ. ಯೋಚನೆ ಅಂದ್ರೆ ನಿರ್ಧಾರ ತಗೊಳ್ಳಿ. ಅಂದ್ರೆ ಕರೆಕ್ಟ್ ಆಗಿರೋ ನಿರ್ಧಾರ ತಗೊಳ್ತೀರಾ. ಈಗ ಯಾವ್ದೋ ಒಂದ್ ಮನೆ ನೋಡ್ಕೊಂಡ್ ಬರ್ತೀರಾ, ನಿಮ್ಗೆ ಇಷ್ಟ ಆಯ್ತು, ತಗೊಳ್ಬೋದಾ, ನಿರ್ಧಾರ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ಮುಂದಿನ ದಿನ ಯಾವಾಗ ಬೇಕಾದ್ರೂ ತಗೊಳ್ಳಿ. ಬಟ್ ಈ ತರದ್ದೇನಾದ್ರೂ ನೀವು ಆಸ್ತಿ ವಿಚಾರದಲ್ಲಿ ಏನೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಇದು ಕರೆಕ್ಟ್ ಆಗಿರುವಂತಹ ಟೈಮ್, ಸೂಕ್ತವಾದ ಸಮಯವಾಗಿರುತ್ತೆ. ಹಾಗೆ ಕೃಷಿಕರಿಗೆ ಬಹಳ ಚೆನ್ನಾಗಿದೆ. 4ನೇ ಮನೆ ಅಧಿಪತಿ ದಶಮದಲ್ಲಿ ಕುತ್ಕೊಂಡು 4ನೇ ಮನೆನೇ ನೋಡ್ತಾ ಇದ್ದಾನೆ. ಭೂಮಿ ಪುತ್ರ ಮಂಗಳ ಲಾಭದಲ್ಲಿದ್ದಾನೆ. ಶನೇಶ್ವರ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ರೈತರಿಗೆ ತುಂಬಾ ತುಂಬಾ ಶುಭ. ರೈತರಿಗೆ ಶನಿಯ ಅನುಗ್ರಹ ಇಂಪಾರ್ಟೆಂಟ್. ಯಾಕೆಂದ್ರೆ ರೈತರಿಗೆ ಎಷ್ಟು ತಾಳ್ಮೆ ಇದೆ ನೋಡಿ. ಈಗ ಬೇರೆ ವೃತ್ತಿಯಲ್ಲಿರುವಂತವ್ರಿಗೆ ತಿಂಗಳು ಮುಗಿತಿದ್ದಂಗೆ ಸಂಬಳ ಬರೋ ತನಕ ಮನಸ್ಸು ಹಾತೊರಿತಾ ಇರುತ್ತೆ, ಅಯ್ಯೋ ಸಂಬಳ ಯಾವಾಗ ಬರುತ್ತೆ. ಬಟ್ ಒಬ್ಬ ರೈತ ಒಂದು ಬೆಳೆಯನ್ನ ಶುರು ಮಾಡ್ತಾರೆ, 6 ತಿಂಗಳು ವರ್ಷಗಟ್ಲೆ ಕಾಯ್ತಾರೆ. ಎಷ್ಟು ತಾಳ್ಮೆ ಇರುತ್ತಲ್ವಾ. ಈ ವೃತ್ತಿಗೆ ಶನಿಕಾರಕ. ಯಾಕಂದ್ರೆ ಶನಿಗೆ ಮಾತ್ರ ಅಂತಹ ತಾಳ್ಮೆ ಇರೋದು. ಆ ಶನೇಶ್ವರನೇ ನಿಮ್ಮ ರಾಶ್ಯಾಧಿಪತಿಯಾಗಿ 2ನೇ ಮನೇಲಿದ್ದಾನೆ. ಭೂಮಿ ಪುತ್ರ ಮಂಗಳ, ಭೂಮಿನೇ ನಂಬಿ ಬದುಕ್ತಾರ ಅವರು. ಭೂಮಿಯ ಮಗ ಮಂಗಳ ಗ್ರಹ. ಯಾಕಂದ್ರೆ ಭೂದೇವಿ ಮಂಗಳನನ್ನ ಸಾಕಿ ಸಲಹುತ್ತಾಳೆ. ಶಿವನ ಅಂಶದಿಂದ ಹುಟ್ಟಿದವನು ಮಂಗಳ ಗ್ರಹ. ಶಿವನ ಬೆವರಿನ ಹನಿಯಿಂದ ಒಂದು ಶಿಶು ಹುಟ್ಟುತ್ತೆ, ಅದೇ ಮಂಗಳ ಗ್ರಹ. ಆ ಮಂಗಳ ಗ್ರಹವನ್ನ ಪೋಷಿಸುವವಳು ಭೂದೇವಿ. ಅದಕ್ಕೆ ಭೂಮಿ ಪುತ್ರ ಮಂಗಳ. ಸೈಂಟಿಫಿಕ್ ಆಗಿ ಕೂಡ ನೋಡಿ, ಮಂಗಳನ ಒಂದು ಗ್ರಹಕ್ಕೆ ಹೋಗಿ ಬಂದವರು ಹೇಳಿದ್ದಾರೆ, ಭೂಮಿ ತರನೇ ಇದೆ, ಕೆಂಪು ಬಣ್ಣದಿಂದ ಇದೆ, ಮಣ್ಣಿದೆ ಅಂತೆಲ್ಲ ಹೇಳಿದಾರಲ್ವಾ. ಅಂದ್ರೆ ಸ್ವಲ್ಪ ಭೂಮಿಯನ್ನೇ ಹೋಲುತ್ತೆ ಮಂಗಳ ಗ್ರಹ ಅಂತ ಅಲ್ವಾ. ಅಂದ್ರೆ ನೋಡಿ, ಅದು ಭೂಮಿ ಪುತ್ರ. ಸೈನ್ಸ್ ಅವ್ರು ಇರೋದನ್ನ ಕಂಡು ಹಿಡಿತಾರೆ. ಆದ್ರೆ ನಮ್ಮ ಒಂದು ಜ್ಞಾನ ಅಂದ್ರೆ ನಮ್ಮ ಆಧ್ಯಾತ್ಮದಲ್ಲಿ ಎಲ್ಲವೂ ಕೂಡ ಇದೆ. ನಾವು ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ಇದೆ. ಹಾಗಾಗಿ ಮಂಗಳ ಲಾಭದಲ್ಲಿರೋದ್ರಿಂದ ರೈತರಿಗೆ ನಿಮ್ಮ ಭೂಮಿಯಿಂದ ನಿಮಗೆ ಲಾಭ. ಭೂದೇವಿಯನ್ನ ನಂಬಿ ಬದುಕ್ತಾ ಇರುವಂತಹ ನಿಮಗೆ ಲಾಭವನ್ನ ಕೊಡ್ತಾನೆ. ಹಾಗೆ ನಿಮ್ ಕೃಷಿಗೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ನಿರ್ಧಾರಗಳನ್ನ ತಗೋಬಹುದು. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ರವಿ ಬೇರೆ ದಿಗ್ಬಲಾಗಿದ್ದಾನೆ. ಅನ್ಕೊಂಡಿದ್ ಕೆಲಸ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ, ಸಕ್ಸಸ್ ಆಗುತ್ತೆ. ಬುಧ ಮತ್ತು ಶುಕ್ರ ಲಕ್ಷ್ಮೀನಾರಾಯಣ ಯೋಗಕಾರಕನಾದಂತಹ ಶುಕ್ರ ಗ್ರಹ ದಶಮದಲ್ಲಿದ್ದಾನೆ. ಉದ್ಯೋಗದಲ್ಲಿ ಒಂದು ಮಹತ್ತರ ಬದಲಾವಣೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ. ಸಂಬಳ ಜಾಸ್ತಿ ಆಗ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ. ಗುರುಬಲ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವ್ರಿಗೆ ಮಾತ್ರ 7.5 ನಡೀತಿದೆ ಅನ್ನೋದನ್ನ ಒಂಚೂರು ಸೈಡ್ಗೆ ಇಟ್ಬಿಡಿ, ಅದನ್ನ ಮೈಂಡ್ ಇಂದ ತೆಗಿರಿ. ಬಟ್ ಎಲ್ಲಾ ಗ್ರಹಗಳು ನಿಮಗೆ ಶುಭ ಫಲ ಕೊಡ್ತಾ ಇದ್ದಾರೆ.
ಶನಿ ಕೂಡ ನಿಮ್ಗೆ ಶುಭ ಫಲ ಕೊಡ್ತಾನೆ. ಅಂದ್ರೆ ನಾವ್ ಅದನ್ನ ಫೀಲ್ ಮಾಡಬಾರ್ದು. ಅಯ್ಯೋ 7.7, ಅಯ್ಯೋ ಶನಿ, ಅದ ಹಂಗ ಅನ್ಕೊಳ್ಳೇಬಾರ್ದು. ಶನೇಶ್ವರ ನನ್ನ ಜೀವನದಲ್ಲಿ ಒಳ್ಳೇದ್ ಮಾಡ್ತಾನೆ. ಅಕಸ್ಮಾತ್ ಕಷ್ಟ ಬಂತ, ಓ ನನ್ಗೇನೋ ಒಂದು ಪಾಠ ಕಲಿಸ್ತಾ ಇದ್ದಾರೆ, ಇದನ್ನೇ ಅನ್ಕೊಳ್ಳಿ. ನೀವ್ ಹೇಗೆ ಭಾವಿಸ್ತಿರೋ ಹಾಗೆ ಅದು ಫಲ ಕೊಡುತ್ತೆ. ಅಯ್ಯೋ ಶನಿ ಬಂದ, ಏನು ಶನಿ ಅಂದ ಕೂಡ್ಲೆ ಒಬ್ರು ಯಾರೋ ರಾಕ್ಷಸನ್ನ ನೋಡಿದಷ್ಟು ಹೆದರುವಂತದ್ದು ಏನಿದೆ? ಶನೇಶ್ವರ ಕರ್ಮ ಫಲದಾತ, ನಿಮ್ಮ ಕರ್ಮಾನುಸಾರವಾಗಿ ನಿಮಗೆ ಫಲ ಕೊಡ್ತಾನೆ. ಶನಿಯನ್ನ ಕಂಡ್ರೆ ಯಾರು ಭಯ ಪಡ್ಬೇಕು ಅಂದ್ರೆ ತಪ್ಪು ಮಾಡಿದವ್ರು ಭಯ ಪಡ್ಬೇಕು. ಯಾವತ್ತೋ ತಪ್ಪು ಮಾಡಿದೀನಿ, ಇವತ್ ನಾನ್ ಸಿಕ್ಕಾಕೋತೀನಿ. ಯಾವತ್ತೋ ತಪ್ಪು ಮಾಡಿದೀನಿ, ಇವತ್ ನಾನ್ ಕರ್ಮ ಅನುಭವಿಸ್ತೀನಿ. ತಪ್ಪು ಮಾಡಿದವ್ರು ಮಾತ್ರ ಹೆದರ್ಬೇಕು ಶನೇಶ್ವರನಿಗೆ. ಒಳ್ಳೆ ದಾರಿಯಲ್ಲಿ ಹೋಗೋರು ಯಾರು ಶನಿ ಪರಮಾತ್ಮನಿಗೆ ಹೆದರೋ ಅವಶ್ಯಕತೆನೇ ಇಲ್ಲ. ಇದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ವಾರ. ಈ ವಾರ ನಿಮಗೆ ಅದ್ಭುತವಾದ ವಾರ. ಮೀನರಾಶಿ. ಮೀನರಾಶಿಯವರಿಗೆ ಮುಖ್ಯವಾಗಿ ದಶಮದಲ್ಲಿ ಮಂಗಳ ಗ್ರಹ ಇದ್ದಾನೆ, ತುಂಬಾ ಶುಭ. ನಿಮಗಿದ್ದಂತಹ ಆತಂಕ, ಭಯ ಎಲ್ಲವೂ ದೂರವಾಗುತ್ತೆ. ರಾಶಿಯಲ್ಲಿ ಶನಿ ಇದ್ದಾಗ ಆತಂಕ ಆಗೋದು ಸಹಜ. ಏನಾಗುತ್ತೋ ಏನೋ ಭವಿಷ್ಯ ಈ ತರದ್ದೆಲ್ಲ, ಬಟ್ ಏನು ಇಲ್ಲ ನೋಡಿ. 2ನೇ ಮನೆ ಅಧಿಪತಿ ನಿಮ್ಗೆ ಮಂಗಳ ಗ್ರಹ, ಅಂದ್ರೆ ಧನವನ್ನ ಕೊಡುವಂತಹವನು, ಹಣಕಾಸಿನ ಅನುಕೂಲ ಕೊಡ್ತಕ್ಕಂಥ ಮಂಗಳ ಗ್ರಹ ದಶಮದಲ್ಲಿ ದಿಗ್ಬಲ. ದಿಗ್ಬಲ ಅಂದ್ರೇನು? ದಿಗ್ಬಲ ಅಂದ್ರೆ ನಾರ್ಮಲ್ ಆಗಿ ಯಾವುದೋ ಒಂದು ಮನೆಯಲ್ಲಿದ್ದಾಗ ಅವನು ಏನ್ ಶುಭ ಫಲ ಕೊಡ್ತಾನೋ ಅದರ ದುಪ್ಪಟ್ಟು ಫಲವನ್ನ ಕೊಡೋದೇ ದಿಗ್ಬಲನಾಗಿದ್ದಾಗ. ಅಂದ್ರೆ ಅವನಲ್ಲಿ ತುಂಬಾ ಸ್ಟ್ರಾಂಗ್ ಅಂತ ಹೇಳಿ. ದಶಮದಲ್ಲಿ ರವಿ ಮತ್ತೆ ಮಂಗಳ ದಿಗ್ಬಲರಾಗ್ತಾರೆ. ಸದ್ಯಕ್ಕೆ ಮಂಗಳ ಇರೋದ್ರಿಂದ, ದಿಗ್ಬಲನಾಗಿರೋದ್ರಿಂದ ಹಣಕಾಸಿನ ಅನುಕೂಲವನ್ನ ಮಾಡ್ಕೊಡ್ತಾರೆ. ಈ ಮಂಗಳನ ದೃಷ್ಟಿ ಗುರುವಿನ ಮೇಲಿದೆ, ನಿಮ್ಮ ರಾಶಿಯಾಧಿಪತಿ, ದಶಮಾಧಿಪತಿ. ಯಾವ್ಯಾವ ಕೆಲಸಗಳು ಕಂಪ್ಲೀಟ್ ಆಗದೆ ಅರ್ಧಕ್ಕೆ ನಿಂತು ಹೋಗಿತ್ತೋ ಈ ವಾರದಿಂದ ಆ ಎಲ್ಲಾ ಕೆಲಸಗಳು ಮತ್ತೆ ಮುಂದುವರಿತಾ ಹೋಗುತ್ತೆ, ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಮಂಗಳನ ದಶಮದಲ್ಲಿ ಇರುವವರೆಗೂ ನಿಮ್ಮ ಕೆಲಸಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಇದು 2ನೇದಾಗಿ, ನಿಮಗೆ ಬರ್ಬೇಕಾಗಿರೋ ಹಣ ಬರುತ್ತೆ. ಹಣಕಾಸಿನ ಸಹಾಯ ಯಾರಾದ್ರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಸಿಗುತ್ತೆ. ಮಾತಿನಿಂದ ಕೆಲವು ವ್ಯವಹಾರಗಳು ಸಕ್ಸಸ್ ಆಗುತ್ತೆ. ಯಾರಿಂದನೋ ಯಾವುದೋ ಒಂದು ಪ್ರಾಜೆಕ್ಟ್ ತಗೋಬೇಕು, ಅಥವಾ ಪ್ರಾಜೆಕ್ಟ್ಗೆ ಸೈನ್ ಹಾಕ್ಸ್ಬೇಕು, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಹೆಲ್ಪ್ ಆಗ್ಬೇಕು, ಅಥವಾ ಯಾವುದೋ ಒಂದು ನಿಮ್ಮ ಪ್ರಾಪರ್ಟಿ ವಿಚಾರವಾಗಿ ಒಂದು ಕೆಲಸ ಸಮಸ್ಯೆಗಳ ಬಗೆಹರಿಬೇಕು, ಏನೇ ಒಂದು ವಿಚಾರ ಇದ್ರೂ ಕೂಡ ನಿಮ್ಮ ಮಾತಿನಿಂದ ಅದು ಸಕ್ಸಸ್ ಆಗುತ್ತೆ. ಮಾತಾಡ್ಲೇಬೇಕಾದಂತ ಸಮಯ ಇದು. ಕೆಲವು ಪ್ರಾಬ್ಲಮ್ಗಳಿದೆ, ಮನಸ್ತಾಪಗಳಿದೆ, ಈ ಟೈಮಲ್ಲಿ ಮಾತಾಡಿ, ಬಗೆಹರಿಯುತ್ತೆ. ಪಾಕಿಸ್ತಾನಾಧಿಪತಿ ದಿಗ್ಬಲನಾಗಿದ್ದಾನೆ. ನಿಮ್ಮ ಮಾತು ಅವರ ಮೇಲೆ ತುಂಬಾ ನೇರ ಪರಿಣಾಮವನ್ನು ಉಂಟು ಮಾಡುತ್ತೆ. ಅವ್ರೇನಾದ್ರೂ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಅವ್ರಿಗೆ ಅರ್ಥ ಆಗುತ್ತೆ. ಇದು ಮಾತನಾಡುವ ಸಮಯ, ಮಾತನಾಡಿ ಬಗೆಹರಿಸ್ಕೊಳ್ಳಿ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ. ರವಿ ಕುಜಗ್ರಹ ಇಲ್ಲಿ ದಶಮದಲ್ಲಿರೋದ್ರಿಂದ ನಿಮ್ ಕೆಲಸನ ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತೀರಾ, ಹಾಗಾಗಿ ಉತ್ತಮ ಪ್ರತಿಫಲವನ್ನು ಕೂಡ ಪಡಿತೀರಾ. ಸಪ್ತಮಾಧಿಪತಿ ಆದಂತಹ ಬುಧಗ್ರಹ ಭಾಗ್ಯದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಲಾಭವನ್ನ ಪಡಿತೀರಾ. ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಇರ್ಬೋದು, ಬಟ್ ಶನಿ ಯಾರು ನಿಮ್ಮ ರಾಶಿಗೆ? ಲಾಭಾಧಿಪತಿ, ವ್ಯಯಾಧಿಪತಿ. ಅರೆ ವ್ಯಯಾಧಿಪತಿಯಾಗಿ ಅವನು ವ್ಯಯವನ್ನ ಮಾಡಿಸ್ತಾನೆ ಅನ್ನೋದೊಂದೇ ನೀವು ಪರಿಗಣನೆಗೆ ತಗೋಬಾರದು. ಲಾಭಾಧಿಪತಿಯಾಗಿ ಲಾಭವನ್ನು ಕೊಡ್ತಾನೆ ಅಂದ್ರೆ 50% ಶುಭ ಫಲ ಕೊಟ್ಟೆ ಕೊಡ್ತಾನಲ್ವಾ ಶನೀಶ್ವರ ಕೂಡ. ಇಲ್ಲಿ ಕುಜಗ್ರಹ 100% ಶುಭ ಫಲ ಕೊಡ್ತಿದ್ದಾನೆ. ಸಪ್ತಮಾಧಿಪತಿ ಬುಧ ಭಾಗ್ಯದಲ್ಲಿ ಅವನು ಕೂಡ 100% ಶುಭ ಫಲ ಕೊಡ್ತಾ ಇದ್ದಾನೆ. ಹಾಗೆ ಭಾಗ್ಯದಲ್ಲಿ ರವಿಗ್ರಹ ಸ್ಥಿತನಾಗಿದ್ದಾನೆ, 6ನೇ ಮನೆ ಅಧಿಪತಿ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಹೊಗಳಿಕೆಯನ್ನ ತಗೊಳ್ಳುವಂಥದ್ದು, ನಿಮಗೆ ಕೊಟ್ಟ ಕೆಲಸವನ್ನ ತುಂಬಾ ಚೆನ್ನಾಗಿ ಕಂಪ್ಲೀಟ್, ಯಾಕಂದ್ರೆ ಇಲ್ಲಿ ದಶಮ ಭಾವ ತುಂಬಾ ಚೆನ್ನಾಗಿದೆ, ಸೊ ಕಂಪ್ಲೀಟ್ ಮಾಡಿಸ್ತಾನೆ. ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಉತ್ತಮವಾದ ಗೌರವ, ಸ್ಥಾನ, ಮಾನ, ಮರ್ಯಾದೆ ಇವೆಲ್ಲವನ್ನು ಕೂಡ ನೀವು ಪಡೆಯುವಂಥದ್ದು ವೃತ್ತಿ ಕ್ಷೇತ್ರದಲ್ಲಿ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಇನ್ನು ಆಸ್ತಿ, ಮನೆ, ಭೂಮಿ ವಿಚಾರ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಮಂಗಳ ಗ್ರಹ ಭೂಮಿಪುತ್ರ, ಆಸ್ತಿಗೆ ಕಾರಕ ಮಂಗಳ ಗ್ರಹ. ಇವನು ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ಪ್ರಾಪರ್ಟಿ ವಿಚಾರವಾಗಿ ನೀವು ಏನೇ ಒಂದು ನಿರ್ಧಾರ ಮಾಡೋದಾಗಿರ್ಬೋದು, ನೀವು ನಿವೇಶನ ತಗೊಳ್ಳೋದು, ಅಥವಾ ಕೃಷಿ ಭೂಮಿ ತಗೊಳ್ಳೋದು, ಅಥವಾ ಮನೆ ತಗೊಳ್ಳೋದು, ಅಥವಾ ಸೇಲ್ ಮಾಡೋ ವಿಚಾರ, ಯಾವುದೇ ನಿರ್ಧಾರಗಳು ತಗೊಳ್ಳೋದಾದ್ರೆ ಕೂಡ ಇದು ತುಂಬಾ ಸರಿಯಾದ ಟೈಮ್. ಇನ್ನು 4ನೇ ಮನೆಯಲ್ಲಿ ಗುರು ಇದ್ದು, 4ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದು, ಹಾಗೆ 4ನೇ ಮನೆಯನ್ನ ಮಂಗಳ ಗ್ರಹ ನೋಡ್ತಾ ಇರೋದ್ರಿಂದ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರುವಂತವರಿಗೆ, ರೈತರಿಗೆ ತುಂಬಾ ಒಳ್ಳೆ ಟೈಮ್. ನೀವು ರೈತರು ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ
ಏನೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಈ ವಾರದಲ್ಲಿ ಅದು ಸಕ್ಸಸ್ ಆಗುತ್ತೆ. ಬೆಳೆ ವಿಚಾರದಲ್ಲಾಗಿರ್ಬಹುದು ಅಥವಾ ಬೆಳೆಯನ್ನ ಸೇಲ್ ಮಾಡೋ ವಿಚಾರ ಆಗಿರ್ಬೋದು, ಯಾವ ಬೆಳೆಯನ್ನ ನೀವು ನೆಕ್ಸ್ಟ್ ಮಾಡಬೇಕು ಅಥವಾ ಏನೇ ಒಂದು, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾಗಿದ್ರು ಕೂಡ ರೈತರಿಗೆ ತುಂಬಾ ತುಂಬಾ ಪರ್ಫೆಕ್ಟ್ ಆಗಿರೋ ಟೈಮ್ ಇದಾಗಿದೆ. 4ನೇ ಮನೇಲಿ ಗುರು ಇರೋದ್ರಿಂದ ನಿಮ್ಗೆ ಅದು ಲಾಸ್ ಆಗಕ್ ಬಿಡಲ್ಲ. ಗುರುಗ್ರಹ 4ನೇ ಮನೇಲಿರೋ ಗುರು ಭೂಮಿಯ ವಿಚಾರದಲ್ಲಿ ಅಂದ್ರೆ ಕೃಷಿಯಿಂದ ನಿಮಗೆ ದುಡ್ಡು ಬರೋ ತರ ಮಾಡ್ತಾನೆ. ಯಾಕೆಂದ್ರೆ ಗುರು ಅಂದ್ರೆ ಧನ. ಯಾವ ಭಾವದಲ್ಲಿದ್ದಾನೆ? 4ನೇ ಮನೆ. 4ನೇ ಮನೆ ಅನ್ನೋದೇ ಕೃಷಿಯನ್ನ ತೋರಿಸುತ್ತೆ. ಹಾಗಾಗಿ ನೀವು ಕೃಷಿಯಿಂದ ನೀವು ದುಡ್ಡನ್ನ ಗಳಿಸ್ತೀರಾ ಅನ್ನೋದನ್ನ ತೋರಿಸ್ತಾನೆ. ಹಾಗಾಗಿ ಕೃಷಿಕರಿಗೂ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲಿ ಶನಿ ಇದ್ರೂ ಕೂಡ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಬುಧ ಇದ್ದಾನೆ. ಹಾಗೆ ಬುಧಾದಿತ್ಯ ಯೋಗ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ತಕ್ಕ ಮಟ್ಟಿಗೆ ಏನು ತೊಂದರೆ ಅಂತ ಏನಿಲ್ಲ. ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಅವಾಗ ಸ್ವಲ್ಪ ಸೋಮಾರಿತನ ಬರ್ತಾ ಇರುತ್ತೆ. ಅದು ಬಿಟ್ಟರೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಅಡೆತಡೆಗಳು, ತೊಂದರೆಗಳಿಲ್ಲ. ಶನಿಯನ್ನ ಹೊರತುಪಡಿಸಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.